ಯಾಕೋಬನ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ಯಾರಾದ್ರೂ ಓದ್ರಿ? 14 ಓದ್ ಮಸೂದ. ನನ್ನ ಸಹೋದರರೇ. ಯಾರ ಸಹೋದರರು? ಇದನ್ನ ಶಬ್ದ ಇಲ್ಲಿ ಕೇಳಿ. ನನ್ನ ಸಹೋದರರೇ ಅಂತ ಯಾಕೋಬನು ಬರೆಯುವಾಗ ಒಂದು ಆತ್ಮಿಕವಾದ ವಿಷಯ ಬರಿತಾ ಇದ್ದಾನೆ. ಧ್ಯಾನ ಕೊಟ್ಟು ಕೇಳ್ರಿ. ನನ್ನ ಸಹೋದರರೇ, ಒಬ್ಬನು ತನಗೆ ನಂಬಿಕೆಯುಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಿಲ್ಲದವನಾಗಿದ್ದರೆ ಪ್ರಯೋಜನವೇನು? ಅಂತ ನಂಬಿಕೆಯು ಅವನನ್ನು ರಕ್ಷಿಸುವುದೋ? ಆಮೇನ್. ಕೇಳ್ತಾ ಇದ್ದೀರಾ? ಕೇಳ್ತಾ ಇದ್ದೀರಾ? ಅಷ್ಟು ಲೈಕ್ ಆಗಲ್ಲ ಇದನ್ನು ಓದಲಿಕ್ಕೆ. ಸಾರಿ ಟು ಸೇ, ಇಟ್ ಈಸ್ ರಿಟನ್ ಇನ್ ಯುವರ್ ಓನ್ ಬೈಬಲ್. ತಪ್ಪು ತಿಳ್ಕೊಬೇಡ್ರಿ, ಇದು ನನ್ನ ಬೈಬಲಲ್ಲಿ ಬರ್ದಿಲ್ಲ, ನಿಮ್ಮ ಬೈಬಲಲ್ಲಿ ಬರ್ದಿದೆ. ಸುಮ್ಮನೆ ಈಗ ನನ್ನ ಮುಂದೆ ಏನು ಅಂದರೆ, ಪಾಸ್ಟರ್ ಭಾಳ ವೀಕ್ ಆಗಿದ್ದಾರೆ ಅಂತ 10 ಡ್ರೈ ಫ್ರೂಟ್ಸ್ ಇಡ್ತಾರೆ. ಒಂದು ಕಡೆಯಲ್ಲಿ ವಾಟ್ಸ್ ಆಲ್ಮಂಡ್ಸ್ ಬಾದಾಮ್, ಇನ್ನೊಂದು ಕಡೆ ವಾಲ್ನಟ್, ಇನ್ನೊಂದು ಕಡೆ ಗೋಡಂಬೆ, ಇನ್ನೊಂದು ಕಡೆ ದ್ರಾಕ್ಷಿ, ಮತ್ತೆ ಇನ್ನೊಂದು ಕಡೆ ಒಣಗಿದಂಥ ಪಿಸ್ತಾ, ಖರ್ಜೂರು, ಅಕ್ರೂಟು, ಆಯಿತಾ? ಎಷ್ಟು ಅದೊಂದು 7 ಇಟ್ಟಿದ್ದಾರೆ. ಈಗ ನನಗೆ ಅದರಲ್ಲಿ 2 ಪ್ರೀತಿ, ಬಾದಾಮು, ಗೋಡಂಬೆ. ಸೊ ಎಲ್ಲದರಲ್ಲಿನೂ ಎಕ್ಸಾಕ್ಟ್ಲಿ ಎಲ್ಲದರಲ್ಲಿ 100 ಗ್ರಾಮ್ ಇಟ್ಟವ್ರೆ. ಪಾಸ್ಟ್ರೇ ತಿಂತಾ ಇರ್ರಿ, ಒಂದು 5 ನಿಮಿಷದಲ್ಲಿ ಬರ್ತೀನಿ ಅಂತ ಹೋದ್ರೆ, ನಾನು ಬರೋದ್ರೊಳಗಡೆ ಯಾವುದು ಹೆಚ್ಚಿಗೆ ಕಡಿಮೆ ಆಗಿರ್ತದೆ? ನಾನು ಮೊದಲೇ ಹೇಳಿದ್ದೀನಿ ಯಾವ್ದು ನನಗೆ ಹೆಚ್ಚು ಅಂದರೆ ಉಳಿದಿದ್ದೆಲ್ಲ ಪಾಪಿಗಳ? ಉಳಿದಿದ್ದಕ್ಕೇನಾಯ್ತು? ಪಿಸ್ತಾಗೆ ಏನಾಯ್ತು? ಅದು ಸರಿ ಇಲ್ವಾ? ಅಕ್ರೋಟಿಗೆ ಏನಾಯ್ತು? ಅದು ಸರಿ ಇಲ್ವಾ? ನೋಡಿ, ಇದು ಎಲ್ಲವನ್ನು ಹೊತ್ಕೊಂಡಿರುವಂಥ ಪುಸ್ತಕ. ನಿನಗೆ ಹಿತ ಕೊಡುವಂಥದ್ದು, ನಿನಗೆ ತೃಪ್ತಿ ಆಗುವಂಥದ್ದು, ನಿನಗೆ ಮಾತ್ರ ಸಂತೋಷ ಕೊಡುವಂಥದ್ದನ್ನು ಮಾತ್ರ ನೀನು ಆರಿಸಿಕೊಂಡು ಅಂಟಿಕೊಳ್ಳೋದಾಗಿದ್ದರೆ ಬಹುಶಃ ಬೇರೆವುಗಳನ್ನು ಕಳ್ಕೊಂಡು ಬಿಡ್ತೀಯ. ತಗೊಳ್ಳೋದ ಇದನ್ನು ದೇವರು ತನ್ನ ವಾಕ್ಯವನ್ನು ಪರಿಪೂರ್ಣವಾಗಿ ಸ್ವೀಕರಿಸಬೇಕಂತ ಬೋಧಿಸಿದ್ದಾನೆ, ಕಲಿಸಿದ್ದಾನೆ. ನಿನಗೆ ಮೆಚ್ಚುಗೆ ಆದದನ್ನು ಮಾತ್ರ ಅಲ್ಲ. ಇಲ್ಲಿ ಈ ವಾಕ್ಯದಲ್ಲಿ ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಒಂದು ವೇಳೆ ಸ್ಪಷ್ಟವಾಗಿ ಬರೆಯಲ್ಪಟ್ಟಿರುವುದಾಗಿದ್ದರೆ ಇದರ ಅರ್ಥ ಇದರದ ಅವಶ್ಯಕತೆ ಇದೆ ಇಲ್ವಾ? ದೇವ್ರ ವಾಕ್ಯದಲ್ಲಿ ಇನ್ನೊಂದು ಸುಂದರವಾದ ಸಂಗತಿ ಏನಂದರೆ, ಅದು ಎಷ್ಟೇ ಕಠೋರವಾಗಿದ್ರೂ ಚಿಂತೆ ಇಲ್ಲ, ಅದನ್ನು ನಾವು ಒಂದು ವೇಳೆ ಇದು ದೇವರು ಮಾತಾಡಿರುವಂಥ ವಾಕ್ಯ ಅಂತ ಸ್ವೀಕರಿಸಿಕೊಳ್ಳೋದಾಗಿದ್ದರೆ ಅದಕ್ಕೆ ಬರಬೇಕಾದಂಥ ಪ್ರತಿಫಲ ತಪ್ಪೋದೇ ಇಲ್ಲ. ಅದನ್ನು ಸ್ವೀಕರಿಸಿಕೊಳ್ಳಿಕ್ಕೆ ಕಷ್ಟ ಆಗಿದ್ರೂ ಚಿಂತೆ ಇಲ್ಲ, ಅದಕ್ಕೆ ಬರಬೇಕಾದಂಥ ತಕ್ಕ ಫಲ ಮಾತ್ರ ತಪ್ಪೋದಿಲ್ಲ. ಅದಕ್ಕೋಸ್ಕರ ಈ ಬೋಧನೆಯನ್ನು ಸಹ ಅದಕ್ಕೆ ಬರುವಂಥ ಪ್ರತಿಫಲ ತಪ್ಪೋದೇ ಇಲ್ಲ ಅನ್ನುವಂಥ ಆಶೆಯಿಂದ ಕಷ್ಟವಾಗಿದ್ದರೂ ಸಹ ಸ್ವೀಕರಿಸಿಕೊಳ್ಳುವಂಥ ಮನೋಪ್ರವೃತ್ತಿಯನ್ನು ನಾವು ಕಟ್ಟಿಕೊಳ್ಬೇಕು. ಬೇಗ ಬೇಗ ಹೋಗ್ತೀನಿ ಕೇಳಿ. ಒಬ್ಬ ಸಹೋದರನಿಗೆ ಇಲ್ಲವೇ ಒಬ್ಬ ಸಹೋದರಿಗೆ ಬಟ್ಟೆಯೂ ಆ ದಿನದ ಆಹಾರವೂ ಇಲ್ಲದೆ ಇರುವಾಗ ನಿಮ್ಮಲ್ಲಿ ಒಬ್ಬನವರಿಗೆ ದೇಹಕ್ಕೆ ಬೇಕಾದನ್ನು ಕೊಡದೆ, ದೇಹಕ್ಕೆ ಬೇಕಾದದ್ದನ್ನು ಕೊಡದೆ ಸಮಾಧಾನದಿಂದ ಹೋಗಿರಿ, ಬೆಂಕಿ ಕಾಯಿಸ್ಕೊಳ್ಳಿರಿ, ಹೊಟ್ಟೆ ತುಂಬಿಸ್ಕೊಳ್ಳಿರಿ ಎಂದು ಬರೀ ಮಾತು ಹೇಳಿದರೆ ಪ್ರಯೋಜನ ಏನು? ಬರೀ ಮಾತಿನಿಂದ ಟ್ರೀಟ್ಮೆಂಟ್, ಒಳ್ಳೆ ಮಾತಾಡಿ ಕಳಿಸ್ಬಿಟ್ರೆ ಏನು ಉಪಯೋಗ ಆಯಿತು? ಹಾಗೆಯೇ ಅದರಂತೆಯೇ ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತ ಹಾಗೆ, ತನ್ನಲ್ಲಿ ಜೀವವಿಲ್ಲದ್ದು. ಇನ್ನೊಂದು ಸಾರಿ ಓದೋಣ, 17ನೇ ವಚನವನ್ನು ಎಲ್ಲರೂ ಓದಿಕೊಳ್ಬೋದಾ? ಆಮೇನ್. ಈಗ ಸ್ವಲ್ಪ ಬಿಡುವ ನೋಡ್ಕೊಂಡು, ಈಗ ಯಾಕೋಬನ್ ಏನು ಹೇಳ್ತಾ ಇದ್ದಾನೆ ಅಂದರೆ, ನಂಬಿಕೆಗೆ ಕ್ರಿಯೆಗಳಿಲ್ಲದಿದ್ದರೆ ಅದು ಸತ್ತಂಗೆ, ಅದಕ್ಕೆ ಯಾವುದೇ ಫಲ ಇಲ್ಲ. ಅದೇ ವೇಳೆಗೆ ಈಗ ಪೌಲನು ಇನ್ನೊಂದು ವಾದ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪಾಸ್ಟರ್, ಇದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಪ್ರಾರಂಭದಲ್ಲಿನೇ ಯಾಕೋಬನ ಹೇಳಿದಂದ್ರೆ ರಕ್ಷಣೆಗೆ ಕ್ರಿಯೆಗಳಿಲ್ಲದಿದ್ದರೆ ರಕ್ಷಣೆಯೇ ವ್ಯರ್ಥ ಅಂತ ಹೇಳ್ದ. ಹೌದಾ? ಓದ್ ನೋಡಿ, ಯಾಕೋಬ ಅದೇ 2ನೇ ಅಧ್ಯಾಯದ 14ನೇ ವಚನ. ನನ್ನ ಸಹೋದರರೇ, ಒಬ್ಬನು ತನಗೆ ನಂಬಿಕೆ ಉಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಲ್ಲದನಾಗಿದ್ದರೆ ಪ್ರಯೋಜನ, ಅಂಥ ನಂಬಿಕೆಯು ಅವನನ್ನು ರಕ್ಷಿಸುವುದೋ. ಅಂದರೆ ನಮ್ಮ ನಂಬಿಕೆಗೆ ಕ್ರಿಯೆಗಳಿಲ್ಲದಿದ್ರೆ ರಕ್ಷಣೆಯೂ ಸಹ ಗ್ಯಾರಂಟಿ ಇಲ್ಲಂತೆ. ರಕ್ಷಣೆಯೂ ಗ್ಯಾರಂಟಿ ಇಲ್ಲಂತೆ. ಎಷ್ಟು ಜನ ಕೇಳಿದ್ರಿ ಇದನ್ನ? ನನ್ನ ಧ್ವನಿ ಎಷ್ಟು ಜನ ಕೇಳಿಸ್ತಾ ಇದೆ? ಅಂದರೆ ನಾನು ನಂಬ್ತೀನಿ ಅಂತ ಹೇಳಿಬಿಟ್ಟು ಒಂದು ವೇಳೆ ಬೇಕಾದಂಥ ಕ್ರಿಯೆಗಳು ನನ್ನ ಜೀವನದಲ್ಲಿ ಇಲ್ಲದೆ ಹೋದರೆ
ಅವನನ್ನು ಯೇಸು ಸ್ವಾಮಿಯನ್ನು ನಂಬಿದವನಾಗಿದ್ರೂ ಸಹ ಆತನ ರಕ್ಷಣೆಯನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯವಂತೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಕೇಳಿ, ಈ ಕೊನೆಯ ದಿನದಲ್ಲಿ ಹಿತಕರವಾದಂಥ ಬೋಧನೆಗಳು ನಮ್ಮನ್ನು ಮುತ್ತಿಕೊಳ್ತಾ ಇರುವಂಥ ಸಂದರ್ಭಗಳಲ್ಲಿ ಹಿತಕರವಾದ ಬೋಧನೆಗಳು ಬೇಕಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದೇನಂತಂದ್ರೆ, ಮೋಟಿವೇಶನ್, ಉತ್ತೇಜನ, ಎನ್ಕರೇಜ್ಮೆಂಟ್, ಬಲಪಡಿಸುವಂಥದ್ದು, ಭಕ್ತಿ ವೃದ್ಧಿ ಮಾಡುವಂಥದ್ದು, ನಮ್ಮನ್ನು ಕಟ್ಟುವಂಥ ಬೋಧನೆಗಳು ನಮಗೆ ಬೇಕೇ ಬೇಕು. ಅದೇ ವೇಳೆಗೆ ಎಚ್ಚರಿಸುವಂಥದ್ದು ಯಾಕಿಲ್ಲ, ಕಟ್ಟುವಂಥದ್ದು ಯಾಕಿಲ್ಲ, ತಿದ್ದುವಂಥದ್ದಿಲ್ಲದೆ ಹೋಗಿರೋದಾಗಿದ್ರೆ ಏನಾಗುತ್ತಂದ್ರೆ ಮೋಸ ಆಗುತ್ತೆ. ಎಂಥ ಮೋಸ? ರಕ್ಷಣೆಯನ್ನೇ ಕಳೆದುಕೊಳ್ಳುವಂಥ ಮೋಸ ಉಂಟಾಗಬಹುದು. ಅದಕ್ಕೋಸ್ಕರ ಉತ್ತೇಜನದ ವಾಕ್ಯಗಳ ಜೊತೆಗೆ ಎಚ್ಚರಿಕೆಯ ಮಾತುಗಳಿಗೂ ನಮ್ಮ ಕಿವಿಗಳಿರಬೇಕು. ಅವು ಬರ್ತಾ ಇಲ್ಲ ಅಂತಲ್ಲ, ದೇವರ ಆತ್ಮನು ವಿವಿಧ ಬೋಧಕರ ಮೂಲಕ ಸಮಯಕ್ಕೆ ತಕ್ಕಂತೆ ಕೊಡ್ತಾ ಇದ್ದಾನೆ. ಆದರೆ ನಮಗೆ ಕಿವಿಗಳು ತೆರೆಯಲ್ಪಟ್ಟಿರಬೇಕು. ಇಲ್ಲಿ ರಕ್ಷಣೆಯನ್ನೇ ಕಳ್ಕೊಳ್ತೀವಂತೆ. ಅದಕ್ಕೆ ಈ ಗ್ರೇಸ್, ಹೈಪರ್ ಗ್ರೇಸ್, ಈ ಕೃಪಾ ಬೋಧನೆಗಳು, ಪ್ರಾಸ್ಪ್ಯಾರಿಟಿ ಮೆಸೇಜಸ್, ಸಮೃದ್ಧಿಯ ಬೋಧನೆಗಳು ಬೇಡ ಅಂತಲ್ಲ, ವಿಪರೀತತೆ, ಅದರಲ್ಲಿ ವಿಪರೀತವಾಗಿ ಹೋಗೋದು ಡೇಂಜರ್ ಆಗಿದೆ. ಇವುಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ನಾನು ಬಹಳ ಪ್ರಾರ್ಥನೆ ಮಾಡಿ, ಸ್ವಾಮಿ ನಮ್ಮ ಜನರಿಗೆ ಸರಿಯಾದಂಥ ಸಮತೋಲನ ನಾವು ಕಾದ್ಕೊಳ್ಬೇಕಲ್ಲ ಅನ್ನುವಂಥ ಕಳಕಳಿಯಿಂದ ಈ ವಾಕ್ಯಗಳನ್ನು ಒಂದೊಂದಾಗಿ ಬಿಡಿಸ್ಲಿಕ್ಕೆ ನಾನು ಹೋಗ್ತಾ ಇದ್ದೇನೆ. ಇದು ಎಲ್ರಿಗೂ ಆಶೀರ್ವಾದ, ಎಲ್ರಿಗೂ ಏಳಿಗೆ ಆಗುತ್ತೆ ಅಂತ ನಾನು ನಂಬ್ತೀನಿ. ಯಾರಾದರೂ ಇಲ್ಲಿದ್ದೀರಾ? ಏನೋ ಒಂದು ಕಡೆಯಲ್ಲಿ ಅಬ್ರಹಾಮನ ಮಕ್ಕಳು ಐಶ್ವರ್ಯಕ್ಕೆ ತಕ್ಕಂತೆ ಬೆಳೆಯುವರು, ಎಲ್ಲದರಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾನೆ. ಅದು ಬೆಳೀತಾ 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 ಎಷ್ಟರ ಮಟ್ಟಿಗೆ ಹೋಗ್ತಾ ಇದೆ ಅಂದರೆ, ಈ ಅಬ್ರಹಾಮನ ಮಕ್ಕಳು ವ್ಯಭಿಚಾರ ಮಾಡಿದ್ರು ನಡೀತದೆ, ಅಲ್ಲಿವರೆಗೂ ಹೋಗ್ಬಿಟ್ಟಿದೆ. ಎಚ್ಚರ, ಬಹಳ ಎಚ್ಚರ. ಅಬ್ರಹಾಮನು ಅಷ್ಟು ಐಶ್ವರ್ಯವಂತನಾದಾಗ್ಯೂ ಯೆಹೋವನೊಂದಿಗೆ ನಡೆದ. ಯೆಹೋವನಿಗೆ ಭಯಪಟ್ಟ, ಸಮಯ ಬಂದಾಗ ಸ್ವಂತ ಮಗನನ್ನು ಯೆಹೋವನಿಗೆ ಕೊಡಲಿಕ್ಕೆ ಸಿದ್ಧನಾದ. ಆ ಭಾಗನೂ ಇದೆ ಅಲ್ಲ, ಬರೀ ಸಮೃದ್ಧಿಯ ಭಾಗ ಮಾತ್ರವಲ್ಲ. ಬರೀ ಆಶೀರ್ವಾದಕ್ಕೋಸ್ಕರ ಸಭೆಗೆ ಬರುವವರು ಪರಲೋಕ ಸೇರ್ತಾರೆ ಅಂತ ನಾನು ಗ್ಯಾರಂಟಿ ಕೊಡಲ್ಲ. ಯಾಕಂದ್ರೆ ನಿಮ್ಮ ದೃಷ್ಟಿ ಬರೀ ಭೂಲೋಕದ ಆಶೀರ್ವಾದಗಳ ಮೇಲೆ ನೆಟ್ಟಿದೆ. ಅರ್ಥ ಮಾಡ್ಕೊಳ್ಳೋಣ. ಎಷ್ಟು ಜನರಿಗೆ ಇದು ಆಶೀರ್ವಾದ ಆಗ್ತಾ ಇದೆ? ಇದು ಅರ್ಥ ಆಗ್ತಾ ಇದೆಯಾ? ಆಮೇಲೆ ಸ್ವಲ್ಪ ಇದನ್ನು ನಾವು ನೋಡ್ಕೊಳ್ಬಹುದಾ? ಏನು, ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ, ಅದೇ ಬೇಕಾ? ಅದು ಇದೆ. ಎಷ್ಟು ಜನ ನಿಮ್ಮಲ್ಲಿ ಪ್ರತಿದಿನ ತಪ್ಪದೆ ನಾನ್ ವೆಜ್ಜೇ ಊಟ ಮಾಡ್ತೀರಾ? ಏನು 3 ಊಟ ಬೇರೆ ಬೇರೆ ಇರ್ತದ? ನಾವು ವಾಸಿಸ್ತಾ ಇರುವಂಥ ಸಮಯ ಹೆಲ್ತ್ ಕಾನ್ಶಿಯನ್ಸ್ ಜನರೇಷನ್. ನಾವು ಅಂದರೆ ಆರೋಗ್ಯದ ಬಗ್ಗೆ ಬಹಳ ಎಚ್ಚರಿಕೆ ವಹಿಸುವಂಥ ಸಂತತಿ. ಇನ್ನು ಎಲ್ಲರೂ ಅಲ್ಬಿಡಿ, ಮನೆ ಮದುವೆ ಬೆಳಗ್ಗೆಯಿಂದ ಸಂಜೆ ಮಟ್ಟ ಏನಾದರೂ ರೂಢಿ ಇದೆ. ಇವತ್ತಿಗೆ ಜನರಿಗೆ ಎಲ್ಲರೂ ಕಾರ್ಬೋಹೈಡ್ರೇಟ್ಸ್ ಏನಂತ ಗೊತ್ತು. ನಾವು ಚಿಕ್ಕವರಿರುವಾಗ ಯಾರಿಗೂ ಗೊತ್ತಿರಲಿಲ್ಲ. ವಿಟಮಿನ್ಸ್ ಅಂದರೆ ಏನು ಗೊತ್ತು, ಪ್ರೋಟೀನ್ ಅಂದರೆ ಏನು ಗೊತ್ತು. ಒಂದು ಊಟದಲ್ಲಿ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನು, ವಿಟಮಿನ್ನು ಇವೆಲ್ಲ ಇರುವಂಥ ಸಮತೋಲನ ಆಹಾರ ತಿನ್ಬೇಕು ನಾವು ಅನ್ನೋದು ಈಗ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ಮುಂಚೆ ನಮ್ಗೆ ಗೊತ್ತಿಲ್ಲ. ಮುಂಜಾನೆ ಅಂದರೆ ಒಂದೇ ಗೊತ್ತು, ಚಾದಲ್ಲಿ ಚಪಾತಿ ಹಾಕ್ಕೊಂಡು ಗಡ ತಿಂದು ಚರ್ಚಿಗೆ ಓಡೋಗೋದು, ಸ್ಕೂಲಿಗೆ ಓಡೋಗೋದು. ಇವತ್ತು ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ, ಊಟಕ್ಕೆ ಅರ್ಧ ಗಂಟೆ ಮುಂಚೆ, ಊಟ ಆದ ನಂತರ ಚಹಾ ಸೇವಿಸಬಾರ್ದು. ಅದು ಊಟದ ಎಲ್ಲ ಮುಖ್ಯವಾದ ಅಂಶಗಳನ್ನೆಲ್ಲ ಸುಟ್ಟು ಬಿಡ್ತದೆ ಅಂತ. ನಾವು ಚಿಕ್ಕವರಿದಾಗ ಗೊತ್ತೇ ಇಲ್ಲ. ಚಪಾತಿ ರೋಲ್ ಮಾಡಿದ್ವಿ, ಚಹಾ ಹಾಕ್ಕೊಂಡ್ವಿ, ಎತ್ತಿದ್ವಿ, ಏನು ಟೇಸ್ಟ್ ಅದ. ಇವತ್ತು ಅವ್ರು ಹೇಳ್ತಾರೆ, ಅಯ್ಯೋ ಚಹಾ ಊಟಕ್ಕೆ ಅರ್ಧ ಗಂಟೆ ಮುಂಚೆ ಅಥವಾ ಅರ್ಧ ಗಂಟೆ ಆದಮೇಲೆ ರೀ ಚಹಾ ಊಟ ಆದ್ಮೇಲೆ ಕುಡಿಬಾರ್ದು, ಉಂಡಿದ್ದೆಲ್ಲ ವೇಸ್ಟ್ ಆಗಿಬಿಡ್ತದೆ ಅಂತ. ಅಯ್ಯೋ ದೇವ್ರು, ಅವತ್ತು ಯಾರು ಹೇಳಲಿಲ್ಲ. ಇದು ಭಾಳ ಯಾಕೆ? ಯಾರು ಆರೋಗ್ಯ ಇರ್ಬೇಕಂತ ಹೇಳೋರ ಅಥವಾ ನೀನ? ಯಾರು ಆರೋಗ್ಯವಾಗಿರ್ಬೇಕಂತ ಗಟ್ಟಿ ಹೇಳಿ, ಭಯ ಪಡಬೇಡಿ, ನಾನೇನು ಇಳಿದು ಬರಲ್ಲ. ಯಾರು ಆರೋಗ್ಯವಾಗಿರ್ಬೇಕಂತಿದ್ದೆಲ್ಲ ನಾವು ತಾನೆ. ಅದೇ ರೀತಿಯಲ್ಲಿ ಅದು ಎಚ್ಚರಿಕೆ ಮಾತಾಗಿರಲಿ, ಆಶೀರ್ವಾದದ ಮಾತಾಗಿರಲಿ, ನಾವು ಆರೋಗ್ಯವಾಗಿರ್ಬೇಕಂತ ಕೊಟ್ಟಿರೋದು. ಆಮೇನ್. ಅದಕ್ಕೋಸ್ಕರ ಇದನ್ನು ಅರ್ಥ ಮಾಡಿಕೊಳ್ಳೋಣ. ಇನ್ನು ನೋಡಿ, ಇನ್ನೊಂದು ಸಾರಿ ಓದಿ ಮುಗಿಸ್ತಾ ಇದ್ದೀನಿ. ಅಂಥ ನಂಬಿಕೆಯು ಅಂದರೆ ಕ್ರಿಯೆಗಳಿಲ್ಲದ, ಯಾರಾದ್ರೂ ಹೇಳ್ರಿ ಕ್ರಿಯೆಗಳಿಲ್ಲದ. ಇನ್ನೊಂದು ವಿಷಯ ಹೇಳ್ತೀನಿ, ಒಂದು ಸಡನ್ನಾಗಿ ನೆನಪಾಯ್ತು. ಒಂದು
ಈ ಕೆಲವೊಂದು ವಿಷಯ ನಾನು ಹೇಳೋದು ಎಲ್ರಿಗೂ ಆಶೀರ್ವಾದ ಆಗುತ್ತಾನೆ. ಸ್ವಲ್ಪ ಇನ್ಸ್ಟಾಲ್ಮೆಂಟ್ ಮೇಲೆ ಹೇಳ್ತೀನಿ, ಯಾಕಂದ್ರೆ ಈ ವಾರದ ಸ್ವಲ್ಪ ಮುಗಿಸಿ ಮುಂದಿನ ವಾರ ಮಧ್ಯೆ ತಪ್ಪಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ತಪ್ಪಿಸ್ಕೊಂಡೇ ಬಿಡ್ತೀರಾ. ಎಲ್ಲರೂ ಪಕ್ಕದವ್ರು ನೋಡಿ ಹೇಳ್ರಿ, ಮುಗುಳ್ನಕ್ ಹೇಳ್ರಿ, ತಪ್ಪಿಸ್ಕೋಬೇಡ್ರಿ. ಮುಗುಳ್ನಕ್ರು ಅಕ್ಕಪಕ್ಕ ನೋಡ್ಲಿಕ್ಕೂ ಸಿದ್ಧ ಇಲ್ಲ. ಇಲ್ಲಂಕಿ ನನ್ನನ್ನೇ ದುರ್ಗುಟ್ಟು ನೋಡ್ತಾ ಇದ್ದಾರೆ. ಹಿಂಗೆ ಮುಗುಳ್ನಗ್ರಿ ಹಂಗೆ ಹಿಡ್ಕೊಳ್ರಿ, ಬಾಜುಕ್ ತಿರ್ಗ್ರಿ. ಅಯ್ಯೋ ದೇವ್ರೆ, ಸ್ವಲ್ಪ ಪಕ್ಕದವ್ರಿಗೆ ಹೇಳ್ರಿ, ತಪ್ಪಿಸ್ಕೊಳ್ಬೇಡ. ಓಕೆ, ಈಗ ನಾನು ಒಂದು ಡಾಕ್ಯುಮೆಂಟ್ರಿ ನೋಡ್ತಾ ಇದ್ದೆ. ಏನಪ್ಪ ಅಂದರೆ ಆ ಯಪ್ಪಂದು ಏನಾಗ್ಬಿಟ್ಟಿದೆ ಅಂದರೆ, ಈ ಕೈ ಇದೆಲ್ಲ ಕೈ, ಆ ಯಪ್ಪಂದು ಕೈ ಆಕ್ಸಿಡೆಂಟಲ್ಲಿ ಕಟ್ ಆಗಿಬಿಟ್ಟಿದೆ. ನಿಮಗೊಂದು ವಿಷಯ ಗೊತ್ತಾ, ಒಂದು ಸುಂದರವಾದ ವಿಷಯ ಗೊತ್ತಾ? ಅವನಿಗೆ ಇಲ್ಲಿನ ಭುಜಕ್ಕನೇ ಕೈ ಕಟ್ಟಾಗಿ ಹೋಗ್ಬಿಟ್ಟಿದೆ. ಅಂದರೆ ಮಿದುಳಿನಿಂದ ಈ ಕೈಗೆ ಬರಬೇಕಾದಂಥ ನರಗಳು, ಎಲುಬುಗಳು ಎಲ್ಲ ಇಲ್ಲಿನೇ ಕಟ್ಟಾಗ್ಬಿಟ್ಟಿದೆ. ಆದರೆ ಒಂದು ಸುಂದರವಾದ ವಿಷಯ ಏನಂತಂದರೆ, ನೋಡಿ ಎಷ್ಟು ಪವರ್ಫುಲ್ ಇದೆ ಅದು. ಕೈ ಕಟ್ ಆಗಿ ಹೋದರೂ ಸಹ ಆ ಕೈ ಮಾಡಬೇಕಾದಂಥ ಕೆಲಸವನ್ನು ಮಿದುಳು ಹೇಳ್ತಾನೆ ಇರ್ತದೆ. ಅದಕ್ಕೆ ಅವನಿಗೆ ಎಲೆಕ್ಟ್ರಿಕ್ ಸೆನ್ಸರ್ಗಳಿರುವಂಥ ಒಂದು ಕೃತಕವಾದ ಕೈ ಜೋಡಣೆ ಮಾಡಿದರು. ಕೈ ಜೋಡಣೆ ಮಾಡಿದ ಮೇಲೆ, ಇದು ಒರಿಜಿನಲ್ ಅಲ್ಲ, ಇದು ಕೃತಕವಾದದ್ದು. ಅದ್ರದ್ದು ಎಲ್ಲ ನರಗಳನ್ನು ಇಲ್ಲಿಯ ನರಗಳಿಗೆ ಕೂಡಿಸಿಲ್ಲ. ಅದು ಸೆನ್ಸರ್ಗಳನ್ನು ಎಲ್ಲೆಲ್ಲಿ ಇಡಬೇಕು, ಯಾವ್ಯಾವ ನರಕ್ಕೆ ಇಡಬೇಕು ಅಲ್ಲಿ ಅಟ್ಯಾಚ್ ಮಾಡಿದ್ದಾರೆ. ಈಗ ಅವ್ರಿಗೆ ಹೇಳ್ತಾರೆ, ನೀನು ಮನಸ್ಸಿನಿಂದ ಬುದ್ಧಿಯಿಂದ ಗ್ಲಾಸ್ ಎತ್ತಲಿಕ್ಕೆ ಪ್ರಯತ್ನ ಮಾಡಂತ ಹೇಳಿದ್ರೆ, ಆ ಕೃತಕವಾದಂಥ ಆರ್ಟಿಫಿಷಿಯಲ್ ಕೈ ತನ್ನಷ್ಟು ತಾನೇ ಗ್ಲಾಸ್ ಹಿಡಿತದೆ. ತಿಳಿತಾ? ಅಂದರೆ ಮಿದುಳು ಕೈ ಕಟ್ಟಾಗಿದ್ರು ಸಹ ಗ್ಲಾಸ್ ಹಿಡಿಬೇಕಂತ ಅದಕ್ಕೆ ಮಿದುಳಲ್ಲಿ ಮನಸ್ಸು ಬಂದಾಗ, ಕೈ ಇಲ್ಲದೆ ಹೋದ್ರು ಆ ನರಗಳು ಮಾತ್ರ ಹಿಡಿಲಿಕ್ಕೆ ಹೋಗ್ತದೆ. ಇನ್ನು ಹಂಗೆ ಕ್ರಿಸ್ತ ನಂಬಿಕೆ ಹೆಂಗಿರ್ಬೇಕಂತಂದ್ರೆ, ಯಾರಿಗಾದ್ರೂ ಅರ್ಥ ಆಗ್ತಾ ಇದ್ರೆ ಒಂದು ಆಮೇನ್ ಅಂತ ಹೇಳಿ. ಕ್ರಿಯೆ ಇಲ್ಲದೆ ಹೋದ್ರೆ ಎಂತ ನಂಬಿಕೆ? ಒಂದು ಮಿದುಳು ಸಹ ಇಲ್ಲದ ಅಂಗ ಇಲ್ಲದಿದ್ರೂ ಸಹ ಎಲ್ಲಿವರೆಗೂ ಅಂಗ ಇದೆಯೋ ಅಲ್ಲಿವರೆಗೂ ಒಂದು ಆಜ್ಞೆ ಕೊಡ್ತದೆ, ಗ್ಲಾಸನ್ನು ಎತ್ತಂತ. ಆ ಆಜ್ಞೆಯನ್ನು ಸ್ವೀಕರಿಸಿಕೊಳ್ಳಿಕ್ಕೆ ಒಂದು ಕೃತಕವಾದ ಕೈ ಜೋಡಣೆ ಮಾಡಿದ್ರೆ ಆ ಕೃತಕವಾದ ಕೈ ಗ್ಲಾಸ್ ಹಿಡಿತದ್ರಿ. ಹಾಗಾದ್ರೆ ವಿಶ್ವಾಸಿಗಳಾದಂಥ ನಾವು ನಮಗಿರುವಂತ ನಂಬಿಕೆಗೆ ಎಷ್ಟು ಕ್ರಿಯೆಗಳನ್ನು ಸೇರಿಸ್ಕೊಳ್ಬೇಕು ನಾವು. ಕೈ ಆರೋಗ್ಯವಾಗಿದ್ರು ಮಿದುಳು ಸತ್ರೆ ಆ ಕೈ ಉಪಯೋಗಕ್ಕೆ ಬರಲ್ಲ. ಅದೇ ರೀತಿ ಕ್ರಿಯೆಗಳಿಲ್ಲದೆ ಹೋದ್ರೆ ಎಂತ ಬೆಟ್ಟದಂತ ನಂಬಿಕೆ ನಿನ್ನಲ್ಲಿದ್ರು ಆ ನಂಬಿಕೆ ಕೆಲಸಕ್ಕೆ ಬರಲ್ಲ. ಯೇಸು ಪೇತ್ರನು ನೀರಿನ ಮೇಲೆ ನಡೆದಿದ್ದು ಒಳಗಡೆ ಇರುವಂತ ನಂಬಿಕೆಯ ಫಲ. ಉಳಿದವರು ನಂಬಿದ್ರು, ಅದಕ್ಕೆ ಯಾವುದೇ ಕ್ರಿಯೆಗಳನ್ನೇ ಹಾಕಲಿಲ್ಲ. ಏನ್ ಬೇಕಿತ್ತು? ಯೇಸುವೇ, ನೀನೇ ಆಗಿದ್ರೆ ನಿನ್ನ ಹಾಗೆ ನನಗೂ ನಡಿಲಿಕ್ಕೆ ಆಜ್ಞೆ ಕೊಡು. ಕ್ರಿಯೆ ಅಲ್ವಾ? 11 ಜನ ಬೋಟಲ್ಲಿ ಕೂತ್ಕೊಂಡಿದ್ದಾರೆ. ನೀನೇನಾ ಸ್ವಾಮಿ, ಬಂದ್ಬಿಡು. ಇವನಂತಾನೆ ಇಲ್ಲ, ಬರಬೇಡ ತಾಳು. ನನಗೆ ಈ ನಂಬಿಕೆ ಸ್ವಲ್ಪ ಕ್ರಿಯೆಯಲ್ಲಿ ಬೇಕು. ಯಾರಿಗಾದ್ರೂ ಅರ್ಥ ಆಗ್ತಾ ಇದೆಯಾ? ಇವತ್ತು ಕೂತುಕೊಂಡು ಕೇಳುವಂತ ವಿಶ್ವಾಸಿಗಳು 90%. ಆದ್ರೆ ಕ್ರಿಯೆಗಳಲ್ಲಿ ಕೈಯನ್ನ ಇಟ್ಟು ಪಾದವನ್ನ ಹೊರಗಡೆ ಇಡೋರು ಕರ್ತನಿಗೆ ಬೇಕಾಗಿರೋದು. ಆಮೇನ್, ಆಮೇನ್. ಸ್ವಲ್ಪ ಗಟ್ಟಿಯಾಗಿ ಇದನ್ನು ಸ್ವೀಕರಿಸಿಕೊಳ್ಳುವರಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕೆ ಅವರಿಗೆ ಬರೀ ಬಾಯಿ ಮಾತಿನಿಂದ ಹೇಳಬೇಡ ಅಂತ ಇದ್ದಾನೆ ದೇವರು? ನಿನ್ನಲ್ಲಿ ಕೊರತೆ, ಅದು ನಿನಗೆ ತೊಂದರೆ ಆಗಬಾರ್ದಂತಲ್ಲ, ಅಥವಾ ನಿನ್ನ ಕಷ್ಟದಲ್ಲಿದೆಯಾ ಅಂತಲ್ಲ. ನಿನಗೆ ನಂಬಿಕೆ ಇದ್ರೆ, ಇವತ್ತು ನನ್ನಲ್ಲಿ ಏನಿದೆ ಇದರಿಂದ ಇವರಿಗೆ ಹೆಲ್ಪ್ ಮಾಡಿದರೆ ಅದು ಖಾಲಿಯಾಗಿರಲ್ಲ. ಯಾಕಂದ್ರೆ ನನಗೆ ಗೊತ್ತಲ್ಲ, ನನ್ನ ದೇವರು ನನ್ನನ್ನು ಖಾಲಿ ಬಿಡಲ್ಲ ಅಂತ ನಂಬಿಕೆ ಇದ್ರೆ ನೀನೇನ್ ಮಾಡ್ತೀಯಾ? ಆ ನೀರಿನ ಮೇಲೆ ಕಾಲಿಡ್ತೀಯ. ನನ್ನ ಹತ್ರ ಇಷ್ಟಿದೆ ಅಪ್ಪ, ಇವತ್ತೊಂದಿನ ಊಟ ಮಾಡ್ಕೊ ಅಂತ ಕೈಯಲ್ಲಿಡ್ತೀಯ. ಯಾಕೆ? ಒಳಗಡೆ ನಂಬಿಕೆ ಇದೆ. ಕೊಡಲಿಕ್ಕೆ ಕೈ ಚಾಚದೆ ಇರೋದು ಏನಪ್ಪ ಅಂದ್ರೆ ನಿನ್ನಲ್ಲಿ ನಂಬಿಕೆ ಸತ್ತೋಗಿದೆ ಅಂತ. ಎಷ್ಟು ಜನರಿಗೆ ಅರ್ಥ ಆಗ್ತದೆ? ವ್ಯತ್ಯಾಸ ಅರ್ಥ ನೋಡಿ. ಬರೀ ಪ್ರಾರ್ಥನೆ ಮಾಡಿಸಿಕೊಳ್ಳೋದ್ರಿಂದ, ಪ್ರಾರ್ಥನೆ ಬೇಡಿಕೊಳ್ಳೋದ್ರಿಂದ ನೀವು ಹೊರಗಡೆ ಬರ್ಲಿಕ್ಕೆ ಆಗಲ್ಲ. ನೀವು ಎದ್ದೇಳಬೇಕು. ನೀವು ವಾಕ್ಯವನ್ನು ಹಿಡ್ಕೊಂಡು ಅದನ್ನು ಇವತ್ತು ಬಿಡಿಸ್ತೀನಿ. ಒಂದೊಂದೇ ವಿಷಯಗಳನ್ನು ಬಿಡಿಸ್ಕೊಳ್ಳೋಣ, ಕೃಪೆಯನ್ನು ಕಲ್ತ್ಕೊಳ್ಳೋಣ. ಆಮೇನ್. ಕ್ರಿಯೆಯನ್ನು ಅಂದರೆ ಯಾಕೋಬನು ಕ್ರಿಯೆಗಳಿಲ್ಲದೆ ನಂಬಿಕೆ ಸತ್ತಾಗ ಅಂತ ಹೇಳ್ತಾ ಇದ್ದಾರೆ. ರೋಮಾಪುರದವರಿಗೆ ಪೌಲನು ಮತ್ತೊಂದು ವಿಷಯ ಹೇಳ್ತಾ ಇದ್ದಾನೆ.
ಇದೊಂದು ಹೇಳಿ ಇವತ್ತು ಮುಗಿಸ್ತೀನಿ. ಇನ್ನೊಂದು 5-10 ನಿಮಿಷದಲ್ಲಿ ಬರುವ ವಾರದಲ್ಲಿ ಇದರಲ್ಲಿ ಇನ್ನೂ ಆಳವಾದ ವಿಷಯಗಳನ್ನು ಕಲ್ತ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಒಂದು ವೇಳೆ ಕೇಳುವಂಥ ವಾಕ್ಯಗಳು ನಿಮ್ಗೆ ಆಶೀರ್ವಾದ ಆಗೋದಾಗಿದ್ರೆ ಒಂದು ಸಾರಿ ಆಮೇಲೆ ಅಂದಾಗ ಹೇಳ್ತೀರಾ? ರೋಮಾಪುರದವರಿಗೆ ಬರೆಯುವುದಂತಂದರೆ ರೋಮ ದೇಶದಲ್ಲಿರುವಂಥ ಯಹೂದ್ಯರಿಗೆ, ಇಸ್ರಾಯೇಲರಿಗೆ ಅಪೊಸ್ತಲನಾದ ಪೌಲನು ಬರಿತಾ ಇದ್ದಾನೆ. ಏನಂತ ಬರಿತಾನೆ? ಹಾಗಾದರೆ ರೋಮ 4:1 ಹಾಗಾದರೆ ವಂಶಾನುಕ್ರಮವಾಗಿ ನಮಗೆ ಮೂಲ ಪಿತೃವಾಗಿರುವ ಅಬ್ರಹಾಮನು ಏನು ಪಡ್ಕೊಂಡನೆಂದು ಹೇಳಬೇಕು. ಏನು ಪಡ್ಕೊಂಡ ನೋಡೋಣ. ಅಬ್ರಹಾಮನು ಪುಣ್ಯ ಕ್ರಿಯೆಗಳಿಂದಲೇ ನೀತಿವಂತನಾದ ಪಕ್ಷದಲ್ಲಿ ಒಂದು ವೇಳೆ ಅವನು ರಕ್ಷಣೆಯನ್ನು, ನೀತಿಯನ್ನು ತನ್ನ ಪುಣ್ಯ ಕ್ರಿಯೆಗಳಿಂದ ಪಡೆದುಕೊಂಡದ್ದಾಗಿದ್ದರೆ ಅವನಿಗೆ ಆಸ್ಪದವಿರುವುದು. ಎಂಥ ಆಸ್ಪದ ಇರ್ತದೆ ಅವನಿಗೆ? ಅದರ ಹೊಗಳಿಕೊಳ್ಳೋದಕ್ಕೆ, ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿರುವುದು. ಆದರೆ ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದ ಇರುವುದಿಲ್ಲ. ಯಾಕೆ? ಇಲ್ಲಿ ನೋಡಿ, ಇದನ್ನು ಬಿಡಿಸೋಣ ಮೊದಲು. ಏನು ಹೇಳ್ತಾ ಇದ್ದಾನೆ ಪೌಲನು? ಎಷ್ಟು ಇದೀರಿ ಇಂಟ್ರೆಸ್ಟಿಂಗ್ ಆಯ್ತಾ? ಏನು ಒಳ್ಳೆ ಮ್ಯಾಥಮೆಟಿಕ್ಸ್ ಅಡೆ 2 + 2 3 ಹೆಂಗಾಯ್ತಿದ್ದು ಅಂತ ಕನ್ಫ್ಯೂಸ್ ಆಗುತ್ತಾ? ಇಲ್ಲ, ಕೇಳ್ತಾ ಇದ್ದೀರಿ ತಾನೆ. ಒಂದು ವೇಳೆ ಇಲ್ಲಿ ಪೌಲನ್ ಹೇಳ್ತಾ ಇದ್ದಾನೆ, ಪೌಲನ ಜೊತೆಗೆ ಅಬ್ರಹಾಮನನ್ನು ನಿಲ್ಲಿಸೋಣ. ಇಲ್ಲಿ ಯಾಕೋಬನಿದ್ದಾನೆ, ಯಾಕೋಬನ ಜೊತೆಗೆ ನಾವು ನಿಂತ್ಕೊಳ್ಳೋಣ. ಸಭೆ ಬಗ್ಗೆ ಬರಿತಾ ಇದ್ದಾನಲ್ಲ, ಇಲ್ಲಿ ಹೇಳ್ತಾ ಇದ್ದಾನೆ, ಒಂದು ವೇಳೆ ಅಬ್ರಹಾಮ ತನ್ನ ಪುಣ್ಯ ಕ್ರಿಯೆಗಳಿಂದ ದೇವರನ್ನು ಮೆಚ್ಚಿಸಿ ಪರಲೋಕಕ್ಕೆ ಹೋಗಲಿಕ್ಕೆ ಯೋಗ್ಯನಾಗಿದ್ದರೆ ಅವನಿಗೆ ಹೊಗಳಿಕೊಳ್ಳಲಿಕ್ಕೆ ಆಸ್ಪದ ಇರ್ತದೆ. ಏನಂತ ನೋಡಿ, ನಾನು ಪುಣ್ಯ ಕ್ರಿಯೆಗಳನ್ನು ಎಷ್ಟು ಮಾಡಿದಂದರೆ ದೇವ್ರು ನನ್ನ ಮೆಚ್ಚಿದ ಅಂತ ಹೊಗಳಿಕೊಳ್ಳಲಿಕ್ಕೆ. ಆದರೆ ದೇವರ ಮುಂದೆ ಯಾರಿಗೂ ಹೊಗಳಿಕೊಳ್ಳಲಿಕ್ಕೆ ಆಸ್ಪದ ಇಲ್ಲ. ಸ್ವಲ್ಪ ತಾಳ್ಕೊಳ್ಳಿ, ಮುಂದೆ ನೋಡಿ. ಇದರ ವಿಷಯದಲ್ಲಿ ಶಾಸ್ತ್ರವು ಹೇಳುವುದನ್ನು ಆಲೋಚಿಸಿರಿ. ಅಬ್ರಹಾಮನು ದೇವರನ್ನ ನಂಬಿದ, ಕರೆಕ್ಟಾ? ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತ್ತು ಎಂದು ಹೇಳುತ್ತದೆ. ಅಬ್ರಹಾಮನು ದೇವರನ್ನ ನಂಬಿದ. ಪುಣ್ಯಕ್ರಿಯೆ ಅಂತಲ್ಲ, ಪುಣ್ಯಕ್ರಿಯೆ ಅಲ್ಲ, ದೇವರನ್ನು ಅವನು ನಂಬಿದ. ಕೆಲಸ ಮಾಡಿದವನಿಗೆ ಬರುವ ಕೂಲಿಯು ದಯದಿಂದ ದೊರಕುತ್ತದೆ ಎಂದು ಎಣಿಕೆ ಆಗುವುದಿಲ್ಲ, ಅದು ಸಲ್ಲತಕ್ಕದ್ದೆಂದು ಎಣಿಕೆ ಆಗುತ್ತದೆ. ಅಂದರೆ ಒಂದು ವೇಳೆ ಅವನು ಪುಣ್ಯ ಕ್ರಿಯೆಗಳನ್ನು ಮಾಡಿದ್ದ ಅಂದರೆ ಅವನಿಗೆ ಬರಬೇಕಾದಂಥ ರಕ್ಷಣೆ ಅಥವಾ ಅವನಿಗೆ ಬರಬೇಕಾದಂಥ ನೀತಿ ದೇವರು ಫ್ರೀಯಾಗಿ ಕೊಟ್ಟದ್ದಂತ ಆಗೋದಿಲ್ಲ, ಅವನು ಗಳಿಸ್ಕೊಂಡಿದ್ದು. ಇದು ಅರ್ಥ ಆಗ್ತದೆ ಅಲ್ಲಿ? ಒಂದು ವೇಳೆ ಅದೇ ಹಂಗೆ ರಕ್ಷಣೆ ಹೊಂದೋದಾಗಿದ್ದರೆ ಪುಣ್ಯ ಕ್ರಿಯೆಗಳಿಂದ ಅಷ್ಟು ದೂರ ಹೋಗ್ಬಿಡ್ರಿ, ಅಬ್ರಹಾಮ್ ಅವ್ರು ಇಲ್ಲಿ ಬರ್ರಿ. ಅಷ್ಟು ಒಂದು ವೇಳೆ ಪುಣ್ಯ ಕ್ರಿಯೆಗಳಿಂದ ರಕ್ಷಣೆಯನ್ನು ಸಾಧಿಸಿಕೊಳ್ಳೋದಾಗಿದ್ದರೆ ಐಶ್ವರ್ಯವಂತರು ಬಹಳ ಸಾಧಿಸ್ಕೊಂಡು ಬಿಡ್ತಿದ್ರು. ಯಾಕಂದರೆ ಅವ್ರಿಗೆ ದಾನ ಮಾಡಲಿಕ್ಕೆ ಭಾಳ ಇದೆ ನೋಡ್ರಿ ಅವ್ರ ಕೈಯಲ್ಲಿ. ತಿಂದು ಕುಡಿದು ತೇಗಿನೂ ಮಾಡ್ಬೋದು, ನೀವು ನರಕನೇ. ಯಾಕಂದರೆ ನಮ್ಮ ಪುಣ್ಯ ಕ್ರಿಯೆ ಮಾಡಲಿಕ್ಕೆ ಒಬ್ಬರಿಗೆ ಒಂದು ಊಟ ಕೊಡಿಸ್ಬೇಕಂದ್ರೆ ಅಷ್ಟು ದುಡ್ಡಿಲ್ಲ. ಎಷ್ಟಂದ್ರೆ ಇದು ವ್ಯತ್ಯಾಸ ಆಗ್ತದೆ. ಸೊ ಅದಕ್ಕೆ ಪೌಲನು ಹೇಳ್ತಾ ಇದ್ದಾನೆ, ಅಬ್ರಹಾಮನು ಪುಣ್ಯ ಕ್ರಿಯೆ ಮಾಡಿ ನೀತಿವಂತನಾಗಲಿಲ್ಲ, ಆತನು ದೇವರನ್ನ ನಂಬುದ ಅಷ್ಟೇ. ದಾನ ಧರ್ಮಗಳಿಂದ ಅವನು ಪರಲೋಕ ಸಾಧಿಸಿಕೊಳ್ಳಿಲ್ಲ. ಇದನ್ನೆಲ್ಲರೂ ಕೇಳಿ. ಆದರೆ ಯಾವನ ಪುಣ್ಯ ಕ್ರಿಯೆಗಳನ್ನು ಮಾಡಿದವನಾಗಿರದೆ, ಯಾವನು ಪುಣ್ಯ ಕ್ರಿಯೆಗಳನ್ನು ಮಾಡದೆ ಪಾಪಾತ್ಮರನ್ನು ನೀತಿವಂತರೆಂದು ನಿರ್ಣಯಿಸುವ ಆತನಲ್ಲಿ, ಪಾಪಿಗಳನ್ನು ನೀತಿವಂತರು ಅಂತ ಎಣಿಸುವಂತ ದೇವರಲ್ಲಿ ನಂಬಿಕೆ ಇಡುತ್ತಾನೋ ಅವನ ನಂಬಿಕೆಯೇ ನೀತಿ ಎಂದು ಎಣಿಸಲ್ಪಡುವುದು. ಮತ್ತೆ ಇವನ್ ಬಗ್ಗೆ ಏನ್ರಿ? ಇಲ್ಲಿ ಒಬ್ರು ಯಾಕೋಬ್ ಬೇಕಲ್ಲ, ಟಾಲ್ ಜೇಕಬ್, ಕಮ್ ಫಾಸ್ಟ್. ಯಾಕೋಬನೇನು ಹೇಳ್ದ? ಕ್ರಿಯೆಗಳಿಲ್ಲ ಅಂದರೆ ರಕ್ಷಣೆಯನ್ನು ಕಳ್ಕೊಳ್ಬೋದು ಅಂತ ಹೇಳ್ತಾ ಇದ್ದಾನಲ್ಲ. ಸಿ, ಇದೇನಪ್ಪ ಕನ್ಫ್ಯೂಷನ್ ಅಂದರೆ ಒಳ್ಳೇದು, ಅದರ ಅರ್ಥ ನಿನಗೆ ಉತ್ತರ ಸಿಗುತ್ತೆ. ಸುಮ್ಮನೆ ಹೌದು ಹೌದು ಅನ್ನೋ ಉಯ್ಯಾಲೆಯಲ್ಲಿ ನೀನಿದ್ರೆ ಚರ್ಚಿಗೆ ಬಂದಿಲ್ಲ, ಪಾರ್ಕಿಗೆ ಬಂದಿದ್ದೀಯಾ, ಏನು ಕಲಿಯಲ್ಲ. ಕನ್ಫ್ಯೂಷನ್ ಆಗ್ತದೆ. ಇವನೇನು ಹೇಳ್ತಾ ಇದ್ದಾನೆ? ನಂಬಿಕೆ ಇದೆ, ಕ್ರಿಯೆ ಇಲ್ಲ ಅಂತಂದರೆ ರಕ್ಷಣೆನೂ ಹೋಗ್ಬೋದು. ಪೌಲನೇನು ಹೇಳ್ತಾ ಇದ್ದಾನೆ? ಇವನು ನಂಬಿದ, ಯಾವ ಪುಣ್ಯ ಕ್ರಿಯೆನೂ ಮಾಡಲಿಲ್ಲ, ಆದರೆ ಪಾಪಿಗಳನ್ನು ಸಹ ನೀತಿವಂತರೆಂಬುದಾಗಿ ಕರೆಯುವ ದೇವರು ಇವನ ನಂಬಿಕೆ ನೋಡಿ ಇವನನ್ನ ನೀತಿವಂತನಂತ ಕರೆದ. ಕರೆಕ್ಟಾ? ಆದರೆ ಎರಡೂ ಕಡೆ ಒಂದು ಕಾಮನ್ ಇದೆ ನೋಡಿ, ನಂಬಿಕೆ. ಯಾರಾದ್ರೂ ನಂಬಿಕೆ ಅಂತ ಹೇಳಿ, ಯಾರಾದ್ರೂ ಹೇಳಿ ನಂಬಿಕೆ. ಇಲ್ಲೇನೂ ನಂಬಿಕೆ ಇದೆ, ಇಲ್ಲೇನೂ ನಂಬಿಕೆ ಇದೆ. ಅದನ್ನು ಬಿಡಬೇಡಿ. ಮೊದಲು ಬರೋಣ ಮುಂದಿನ ವಿಷಯಕ್ಕೆ.
ದೇವರು 7ನೇ ವಚನ, ಯಾರ ಅಪರಾಧಗಳು ಪರಿಹಾರವಾಗಿವೆಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರೇ ಧನ್ಯರು. ಕರ್ತನು ಯಾವನ ಪಾಪವನ್ನು ಲೆಕ್ಕಕ್ಕೆ ತರುವುದಿಲ್ಲವೋ ಆ ಮನುಷ್ಯನೇ ಧನ್ಯನು. ಈ ಶುಭ ವಚನವು ಸುನ್ನತಿ ಇದ್ದವರಿಗೆ ಮಾತ್ರವೋ? ಈಗ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಅಬ್ರಹಾಮನಿಗೆ ದೇವರು ಸುನ್ನತಿಯನ್ನು ಕೊಟ್ಟಿದ್ದ. ಸುನ್ನತಿ ಅಂದರೆ ಶರೀರದಲ್ಲಿ ಒಂದು ಚಿಹ್ನೆ. ಸ್ವಲ್ಪ ಹೊತ್ತು ಇದನ್ನು ಅರ್ಥ ಮಾಡ್ಕೊಳ್ಳಿ. ಇವನಿಗೆ ಅಬ್ರಹಾಮನಿಗೆ ದೇವರು ಅದನ್ನು ಕೊಟ್ಟಿದ್ದಾನೆ. ಇವನ ಸಂತತಿಯವರೆಲ್ಲರೂ ಅದನ್ನು ಮಾಡಬೇಕು. ಇನ್ನೂ ಮಗುವಾಗಿರುವಾಗಲೇ ಅವರಿಗೆ ಸುನ್ನತಿ ಆಗಬೇಕು. ಗಂಡು ಮಕ್ಕಳಿಗೆಲ್ಲ ಸುನ್ನತಿ ಆಗಬೇಕು. ಓಕೆ, ಈಗ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಪೌಲನು? ಈಗ ಪುಣ್ಯಕ್ರಿಯೆಗಳೆಂದ್ರೆ ಗೊತ್ತಾ? ಓಕೆ, ಕ್ರಿಯೆಗಳು, ಪುಣ್ಯಕ್ರಿಯೆ. ಅಲ್ಲಿಂದ ಈಗ ಸುನ್ನತಿಗೆ ಶಿಫ್ಟ್ ಆಗ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ ನೋಡ್ರಿ, ಈ ಶುಭ ವಚನವು ಸುನ್ನತಿ ಇದ್ದವರಿಗೆ ಮಾತ್ರವೋ ಅಂದರೆ ಕ್ರಿಯೆಗಳಿಲ್ಲದೆ ನಿನಗೆ ರಕ್ಷಣೆ ಸಿಗ್ತದೆ ಅನ್ನೋದು ಸುನ್ನತಿ ಇದ್ದವ್ರಿಗೆ ಮಾತ್ರನಾ? ಅಂದರೆ ಅಬ್ರಹಾಮನ ಸಂತಾನದವ್ರಿಗೆ ಮಾತ್ರನಾ? ಸುನ್ನತಿ ಇಲ್ಲದವರಿಗೆ ಸಹ ಆಗುತ್ತದೋ ಅಥವಾ ಸುನ್ನತಿ ಇಲ್ಲದವ್ರಿಗೆ ಆಗೋದಿಲ್ವೋ? ನೋಡೋಣ. 9ನೇ ವಚನ. ಅಬ್ರಹಾಮ್, ನಾನು ನೋಡೋಣ ಅನ್ಲಿಲ್ಲ, ಬೈಬಲಲ್ಲಿ ಇದೆ ನೋಡೋಣ ಅಂತ. ನೋಡಿಬೇಕಿದ್ರೆ ಬೈಬಲನ್ನು ಓದ್ಬೇಕಾದ ಹಾಗೆ, ಸುಮ್ಮನೆ ಕಥೆ ಪುಸ್ತಕ ಓದಂಗಲ್ಲ, ಯಾರು ಮಾತಾಡ್ತಾ ಇದ್ದಾರಂಗೆ ಓದಬೇಕು. ನೋಡೋಣ. ಅಬ್ರಹಾಮನ ಲೆಕ್ಕಕ್ಕೆ ಅವನ ನಂಬಿಕೆಯೇ ನೀತಿಯೆಂದು ಎಣಿಸಲ್ಪಟ್ಟಿದ್ದೆಂದು ಹೇಳುತ್ತೇವಲ್ಲ, ಅದು ಯಾವಾಗ ಎಣಿಸಲ್ಪಡ್ತು? ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ. ಓದ್ತಾ ಇದ್ರೆ ನನ್ನ ಜೊತೆ ಫಾಲೋ ಮಾಡ್ತಿದ್ರೆ ಮಾಡಿಬೇಕು. ಅದು ಯಾವಾಗ ಎಣಿಸಲ್ಪಟ್ಟಿತು? 10ನೇ ವಚನ. ಅದು ಯಾವಾಗ ಎಣಿಸಲ್ಪಟ್ಟಿತು? ಅವನಿಗೆ ಸುನ್ನತಿ ಆದ ಮೇಲೆಯೋ ಸುನ್ನತಿಗಿಂತ ಮುಂಚೆಯೋ? ಸುನ್ನತಿ ಆದ ಮೇಲೆ ಅಲ್ಲ, ಸುನ್ನತಿ ಆವುದಕ್ಕಿಂತ ಮುಂಚೆಯೇ ಅವನಿಗೆ ಅದು ಅವನ ನಂಬಿಕೆ ನೀತಿ ಎಂದು ಎಣಿಸಲ್ಪಟ್ಟಿತು. ಕೇಳ್ತಾ ಇದ್ದೀರಾ? ಆಮೇಲೆ ಸುನ್ನತಿ ಎಂಬ, ಕನ್ನಡದಲ್ಲಿ ಬಹಳ ಸುಂದರವಾಗಿದೆ. ಏನಂತಿದೆ ಅಲ್ಲಿ? ಗಟ್ಟಿಯಾಗಿ ಹೇಳಿ. ಸಂಸ್ಕಾರ ಪದ್ಧತಿ. ಸುನ್ನತಿ ಎಂಬ ಪದ್ಧತಿ, ಸುನ್ನತಿ ಎಂಬ ಸಂಸ್ಕಾರ ನಂತರ ಅವನ ನಂಬಿಕೆಗೆ ಗುರುತಾಗಿ ಕೊಡಲ್ಪಟ್ಟಿತು. ಇನ್ನು ಕನ್ಫ್ಯೂಷನ್? ವೆರಿ ಗುಡ್, ಲಿಸನ್ ಟು ಮಿ, ಕೇಳಿ. ಯಾಕೆ ಹಿಂಗೆ ಹೇಳ್ತಾ ಇದ್ದಾನೆ? ನಂಬರ್ 1 ಅರ್ಥ ಮಾಡ್ಕೊಳ್ಳೋದು. ಪುಣ್ಯ ಕಾರ್ಯಗಳಿಗೂ ಸುನ್ನತಿಗೂ ಏನು ಕನೆಕ್ಷನ್ ರೀ? ನಮಗೆ, ಅನ್ಯರಾದ ನಮಗೆ, ಇಸ್ರಾಯೇಲ್ ದೇಶದಲ್ಲಿ ಹುಟ್ಟದಂತ ನಮಗೆ ಸುನ್ನತಿಗೂ ಪುಣ್ಯಕ್ರಿಯೆಗಳಿಗೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ ನಾವು ಹೇಳ್ತೀವಿ ಪುಣ್ಯಕ್ರಿಯೆ ಅಂದರೆ ಬಡವ್ರಿಗೆ ಊಟ ಹಾಕೋದ್ರಿ, ಸುನ್ನತಿ ಅಂದರೆ ಅಲ್ಲಿ ಹೋಗಿ ದೇವರ ಆಲಯದಲ್ಲಿ ಹೋಗಿ ಸುನ್ನತಿ ಮಾಡಿಸ್ಕೊಳ್ಳೋದು. ಇದಕ್ಕೆ ಏನು ಸಂಬಂಧ ಇಲ್ಲ ಅಂತ ಇಲ್ಲೇನೆ ಬರೋದು ತೊಂದರೆ. ಇದನ್ನು ಆಧಾರವಾಗಿಟ್ಕೊಂಡು ಎಷ್ಟೆಲ್ಲ ನಾವು ಬೋಧಿಸಿ ಎಷ್ಟು ಜನರಿಗೆ ನಮ್ಮದೇ ಬೋಧನೆಗಳನ್ನು ತಿಳಿಸ್ಬಿಟ್ಟಿದ್ದೀವಿ ನಾವು. ಸ್ವಲ್ಪ ಆ ಕಲ್ಚರಲ್ಲಿ ಹೋಗಿ ನೋಡೋಣ. ಯಹೂದ್ಯರಿಗೆ ಪುಣ್ಯ ಕ್ರಿಯೆಗಳಂದ್ರೆ ನಿಮ್ಮಂಗೆ ನಮ್ಮಂಗೆ ಬಡವರಿಗೆ ಊಟ ಬಡಿಸೋದಲ್ಲಮ್ಮ. ಯಹೂದ್ಯರಿಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ ಪ್ರಕಾರ ಪುಣ್ಯ ಕ್ರಿಯೆಗಳಂದ್ರೆ, ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದ ಪ್ರಕಾರ ದ ವರ್ಕ್ಸ್ ಆಫ್ ದ ಫೇತ್ ಅಂತ, ನಂಬಿಕೆಯ ಕ್ರಿಯೆಗಳಂತಂದ್ರೆ ಸುನ್ನತಿ ಮಾಡೋದು, ಅದೇ ಅವ್ರಿಗೆ ಪುಣ್ಯ ಕ್ರಿಯೆ. ಮನೆಯಲ್ಲಿ ಹೋಗೋದಕ್ಕಿಂತ ಮುಂಚೆ ಅವರು ಶುದ್ಧಾಚಾರದ ಪ್ರಕಾರ ಕಾಲುಗಳನ್ನು ತೊಳ್ಕೊಳ್ಳೋದು, ಅದು ಮುಖ್ಯವಾದದ್ದು ಅವ್ರಿಗೆ. ಅದಕ್ಕೆ ಯೇಸುಸ್ವಾಮಿ ತನ್ನ ಸಾಮ್ಯದಲ್ಲಿ ಹೇಳ್ತಾ ಇದ್ದಾನೆ ನೋಡಿ, ಒಬ್ಬನು ಗಟ್ಟ ಹಿಡಿದು ಹೋಗುವಾಗ ಕಳ್ಳರು ಅವನ ಮೇಲೆ ಬಿದ್ದು ಅವನನ್ನು ಸುಲಿಗೆ ಮಾಡಿಕೊಂಡರು. ಆಗ ಒಬ್ಬ ಮಹಾಯಾಜಕನು ಬಂದನು, ಅವನನ್ನು ನೋಡಿ ಓರಿಯಾಗಿ ಹೋದನು. ಯಾಕೆ? ಅವನ ಪುಣ್ಯ ಕ್ರಿಯೆ ಏನಂತಂದ್ರೆ, ಇವನು ಕೀಳವನು, ಇವನು ಸಮಾರ್ಯದವನು, ಕೀಳು ಜಾತಿಯವನು, ಇವನನ್ನು ಮುಟ್ಟಿದ್ರೆ ನಾ ಹೊಲೆ ಹಾಕ್ತೀನಿ, ಅದೇ ಅವನ ಪುಣ್ಯ. ಇದನ್ನ ಆಧಾರ ಮಾಡಿಟ್ಕೊಂಡು ನಾವು ಈ ಕ್ರಿಯೆಗಳನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ವಲ್ರಿ. ಎಷ್ಟು ಜನರಿಗೆ ವ್ಯತ್ಯಾಸ ಅರ್ಥ ಆಗ್ತಾ ಇದೆ. ಅದಕ್ಕೆ ಯಾಕೋಬನು ಹೇಳ್ತಾ ಇದ್ದಾನೆ, ಅದು ಬೇರೆನೆ, ನಾನು ಹೇಳ್ತಾ ಇರೋದು ಬೇರೆನೆ. ಅವನು ಹೇಳ್ತಾ ಇರೋದು ಯಹೂದ್ಯರ ಪುಣ್ಯ ಕ್ರಿಯೆಗಳಂದ್ರೆ ಕಾಲು ತೊಳ್ಕೋ, ಮುಖ ತೊಳ್ಕೋ, ಸುನ್ನತಿ ಮಾಡ್ಕೋ, ಬಡವ್ರಿಗೆ ಊಟ ಕೊಟ್ಟೋದು ಚಿಂತಿಲ್ಲ. ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ, ನೀವು ಯಹೂದ್ಯರು ಎಂತ ಕಪಟಿಗಳಂದ್ರೆ, ಧರ್ಮಶಾಸ್ತ್ರದಲ್ಲಿ ಬರೆದಿದೆ ನಿನ್ನ ತಂದೆ ತಾಯಿಗಳನ್ನು ಗೌರವಿಸಂತ. ವ್ಯತ್ಯಾಸ ಅರ್ಥ ಆಗ್ತದೆ? ಇವೆರಡನ್ನು ಹೋಲಿಸ್ತಾ ಇದ್ದೆ, ಈಗ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಇದೇ ಬೇರೆ, ಅದೇ ಬೇರೆ. ಅದಕ್ಕೋಸ್ಕರ ಯಾರಿಗೆ ಬರೆಯಲ್ಪಟ್ಟದಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅದನ್ನು ತಿಳ್ಕೊಳ್ಳದೆ ನಾವು ಬೋಧಿಸ್ಲಿಕ್ಕೆ ನಿಲ್ಲಿಸ್ತೀವಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಬೋಧಿಸ್ಲಿಕ್ಕೆ ನಾವು ಅವಸರ ಪಡ್ತೀವಲ್ಲ, ಎಷ್ಟೋ ಜನರ ಮಾರ್ಗ ತಪ್ಪಿಸ್ಬಿಡ್ತೀವಿ ನಾವು. ಕರೆಕ್ಟ್ ಹೇಳ್ತಾ ಇದ್ದೀನಿ ನಾನು? ಸರಿಯಾಗಿ ಹೇಳ್ತಾ ಇದ್ದೀನ?
ಇವನು ಯಹೂದ್ರಿಗೆ ಹೇಳುವಂಥ ಪುಣ್ಯ ಕ್ರಿಯೆಗಳಂದ್ರೆ ಆ ಬಿದ್ದಿರುವಂಥ ಸಮಾರ್ಯವನ್ನು ಮುಟ್ಟೋಂಗಿಲ್ಲ, ಅವನ ಹತ್ರ ಹೋಗುವಂಗಿಲ್ಲ. ಯಾಕೆ? ಹಳೆ ಒಡಂಬಡಿಕೆಯಲ್ಲಿ ಬರೆದಿತ್ತು, ಸತ್ತವನನ್ನು ಮುಟ್ಟಿದ್ರೆ 3 ದಿನ ನೀನು ಸಭೆ ಆಲಯದಲ್ಲಿ ಬರ್ಕೊಡುದು, ಶುದ್ಧಾಚಾರ. ಅವು ಅವ್ರಿಗೆ ಪುಣ್ಯ ಕ್ರಿಯೆಗಳು. ಯೇಸ್ವಾಮಿ ಹೇಳ್ತಾ ಇದ್ದಾನೆ, ಕಪಟಿಗಳು ನೀವು. ಮೋಶೆ ಧರ್ಮಶಾಸ್ತ್ರ ಹೇಳ್ತದೆ ತಂದೆ ತಾಯಿಗಳನ್ನು ಸನ್ಮಾನಿಸು. ಆದರೆ ನೀವು ಹೇಳ್ತೀರಾ ತಂದೆ ತಾಯಿಗಳ ಪರವಾಗಿ ಸಭೆಗೆ ಕೊಡಲ್ಪಡಬೇಕಂತ ಕೋರ್ಬಾನ್ ಎಂಬುದಾಗಿ ಹೇಳ್ತೀರಾ. ಇಷ್ಟು ಹಣವನ್ನು ನನ್ನ ತಂದೆಗಾಗಿ, ಇಷ್ಟು ಹಣವನ್ನು ನನ್ನ ತಾಯಿಗಾಗಿ ಸಭೆಗೆ ನಾನು ದಾನ ಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ರೆ ನೀನು ನಿಮ್ಮ ತಂದೆ ತಾಯಿ ಜವಾಬ್ದಾರಿಯಿಂದ ಬಿಡುಗಡೆ ಹೊಂದಿದವರು ಅಂತ ನಿಯಮ ಮಾಡಿದಂಥ ಕಪಟಿಗಳು ನೀವು ಅಂತ ಯೇಸ್ವಾಮಿ ಖಂಡಿಸ್ತಾ ಇದ್ದಾನೆ. ಅದು ಅವ್ರ ಪುಣ್ಯ. ಈಗ ವ್ಯತ್ಯಾಸ ಅರ್ಥ ಆಗ್ತಿದೆಯಾ? ವ್ಯತ್ಯಾಸ ಎಷ್ಟು ಜನರಿಗೆ ಅರ್ಥ ಆಯ್ತು? ಅದಕ್ಕೆ ಯಾಕೋಬನ ಹೇಳ್ತಾ ಇದ್ದಾನೆ, ಸಾರ್ ನಾವಿಬ್ರು ಬೇರೆ ಬೇರೆ ಅಲ್ಲ, ನಾವಿಬ್ರು ಒಂದೇ. ನಾವಿಬ್ರು ಒಂದೇ. ಅದರ ಅರ್ಥ ನೀನು ಹೇಳೋ ಪುಣ್ಯ ಕಾರ್ಯ ಕಾಲು ತೊಳ್ಕೋ, ಸುನ್ನತಿ ಮಾಡ್ಕೋ, ತಲೆ ಹೊದ್ಕೋ, ನಿಂತ್ಕೋ, ಬಂಗಾರ ಬೆಳ್ಳಿ ಪುಣ್ಯ ತೊಡಗಿದ್ದೀಯಾ. ಆದರೆ ಪೌಲನ ಹೇಳ್ತಾನೆ, ನನ್ನ ಸಹೋದರ ಯಾಕೋಬನ ಹೇಳ್ತಾರಂಥ ಪುಣ್ಯ ಕ್ರಿಯೆಗಳು ಅವಲ್ಲಪ್ಪ. ನಿಮ್ಮ ಸಭೆಯಲ್ಲಿ ಯಾರಾದ್ರೂ ಹಸದ್ ಬಂದಿದ್ರೆ ಅವರಿಗೆ ಊಟ ಕೊಡು, ಇದು ನಿಜವಾದ ಪುಣ್ಯ ಕ್ರಿಯೆ. ಇವುಗಳನ್ನು ಬಿಟ್ಟು ಅಂದರೆ ರಕ್ಷಣೆಯೂ ತೊಂದರೆಯಲ್ಲಿ ಹೋಗುತ್ತೆ. ಈ ಸಂಸ್ಕಾರಗಳಿಲ್ಲದೆ ಹೋದರೆ, ಸಂಸ್ಕಾರ ಅನ್ಲಿಕ್ಕೆ ಬರಲ್ಲ, ಈ ಪದ್ಧತಿಗಳನ್ನು ಬಿಟ್ಟರೆ ನೀನೇನು ನರಕಕ್ಕೆ ಹೋಗಲ್ಲ. ಇನ್ಫ್ಯಾಕ್ಟ್ ಬಿಟ್ಟರೆ ಪರಲೋಕಕ್ಕೆ ಹೋಗ್ತೀಯ. ಈ ಪದ್ಧತಿಗಳನ್ನ ಆಚಾರಗಳನ್ನ ನೀನು ಬಿಟ್ಟರೆ ಇನ್ನೂ ಪರಲೋಕಕ್ಕೆ ಹತ್ರ ಬರ್ತೀಯ. ಆದರೆ ಇವುಗಳನ್ನು ಬಿಟ್ಟಂದ್ರೆ ದೇವ್ರ ದಯೇನು ನಿನ್ನ ಮೇಲೆ. ಇದನ್ನೆರಡು ಮಿಕ್ಸ್ ಮಾಡಿ ನಮ್ಮ ಗ್ರೇಸ್ ಪ್ರೀಚರ್ಸ್, ಕೃಪೆಯನ್ನು ಬೋಧಿಸೋರು ಎಷ್ಟರ ಮಟ್ಟಿಗೆ ಒಯ್ದು ಬಿಟ್ಟಿದ್ದಾರೆ ಅಂತಂದರೆ ಇವತ್ತು ಕೆಲಸಗಳ ಅವಶ್ಯಕತೆ ಇಲ್ಲ, ನೀವು ಹೆಂಗೆ ಜೀವಿಸೋದು ನಡೀತದೆ, ರಕ್ಷಣೆ ಆಗುತ್ತಂತ ಬೋಧಿಸಿ ಜನರನ್ನು ಮೋಸ ಮಾಡಿಬಿಟ್ಟಿದ್ದಾರೆ. ಯಾಕೋಬನ ಪತ್ರಿಕೆಯನ್ನು ಹಾಕಿದ್ರೆ ಹರಿದು ಹಾಕ್ಬಿಡಿ, ನಿಮ್ಮ ಧೈರ್ಯ ಇದ್ರೆ ಬೈಬಲ್ನಿಂದ. ಆದರೆ ನಿಮಗೆ ನಂಬಿಕೆ ಇದ್ರೆ ಅದರ ವಚನಗಳನ್ನು ಧ್ಯಾನ ಮಾಡಿ. ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಆತ, ರಕ್ಷಣೆಯನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬರಬಹುದು ಇದಿಲ್ಲದೆ ಹೋದರೆ. ಯಾಕೆ? ನಾನು ಹಸ್ದಿದ್ದೆ, ನೀನು ಊಟಕ್ಕೆ ಕೊಡಲಿಲ್ಲ. ನಾನು ಬಾಯಾರಿದ್ದೆ, ನನಗೆ ಕುಡಿಲಿಕ್ಕೆ ನೀನು ನೀರನ್ನು ಕೊಡಿ. ಯಾರು ಹೇಳಿದರು? ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ನಾನು ಬೆತ್ತಲೆ ಆಗಿದ್ದೆ, ನನ್ನನ್ನು ನೀನು ಹೊದಿಸ್ಲಿಲ್ಲ. ನಿನ್ನ ಕಣ್ಣು ಮುಂದೆ ಸಾವಿರಾರು ಜನರು ನಿನ್ನ ದೇಶದಲ್ಲಿ ಸಾಯ್ತಾ ಇದ್ದಾರೆ, ನೀನು 1 ಗಂಟೆ ಆದರೂ ಪ್ರಾರ್ಥಿಸಲಿಲ್ಲ. ನಿನಗೆ ಕಣ್ಣೀರು ಬರಲಿಲ್ಲ ನಿಮ್ಮ ಭಾರತೀಯರಿಗೋಸ್ಕರ. ಮೊದಲು ಬೈಬಲಲ್ಲಿ ಪುಣ್ಯಕ್ರಿಯೆ ಅಂದ ತಕ್ಷಣ ನಮ್ಮ ಯೋಚನೆಗೆ ಬರುವಂಥ ಪುಣ್ಯಕ್ರಿಯೆ, ಇಲ್ಲಿ ಯಹೂದ್ಯರಿಗೆ ಬರೆಯಲ್ಪಟ್ಟಂಥ ಪುಣ್ಯಕ್ರಿಯೆಗಳ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳೋಣ. ಯೇಸ್ವಾಮಿ ಹೇಳ್ತಾ ಇದ್ದಾನೆ, ಅದೇ ಮಾರ್ಗವಾಗಿ ಒಬ್ಬ ಲೇವಿಯನು ಬಂದ, ಅವನನ್ನು ನೋಡ್ದ, ಅಯ್ಯೋ ಇವನಿಗೆ ಹೆಲ್ಪ್ ಮಾಡ್ಕೋತ ಕೂತ್ರೆ ನನ್ನ ಆರಾಧನೆಗೆ ಲೇಟ್ ಆಗುತ್ತೆ. ಯಾರಿಗೆ ಬೇಕಾಗಿತ್ತು ಅಂತ ಆರಾಧನೆ ದೇವ್ರು ಕೇಳ್ತಾ ಇದ್ದಾನೆ. ಇವನನ್ನು ಮುಟ್ಟಿದ್ರೆ ಮುಂದಿನ ಸಾರಿ ನಾನು ಅಲ್ಲಿ ಆರಾಧನೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಅವನು ಬಿಟ್ಟು ಹೋಗ್ಬಿಟ್ಟ. ಕೊನೆಗೆ ಒಬ್ಬ ಸಮಾರ್ಯನು ಬಂದ. ಸಮಾರ್ಯದವನಂದ್ರೆ ಕೀಳು ಮಟ್ಟದವನು. ಅವನು ಬಂದ, ಅವನಿಗೆ ಯಹೂದ್ಯರ ಸಂಸ್ಕಾರ ಬಿದ್ದಿಲ್ಲ, ಪದ್ಧತಿಗಳು ಬಿದ್ದಿಲ್ಲ. ಅವನಿಗೆ ಮನಸ್ಸಾಕ್ಷಿ ಅನ್ನೋದಿದೆ. ಯಾರಾದ್ರೂ ಹೇಳ್ರಿ ಮನಸ್ಸಾಕ್ಷಿ. ಮನಸ್ಸಾಕ್ಷಿ ದೇವರ ಮೊದಲನೆಯ ನಡೆಸುವಿಕೆ ಮನಸ್ಸಾಕ್ಷಿ. ಅದು ಎಲ್ಲ ಮನುಷ್ಯರಲ್ಲಿರ್ತದೆ. ಅವನಿಗೆ ಮನಸ್ಸಾಕ್ಷಿ ಇದೆ. ಅವನ ಬಿದ್ದವನು ನೋಡಿ ಅವನ ಹತ್ರ ಹೋಗಿ ತನ್ನಲ್ಲಿರುವಂಥ ನೀರಿನಿಂದ ಅವನ ಗಾಯಗಳನ್ನು ತೊಳೆದು ತನ್ನಲ್ಲಿರುವ ದ್ರಾಕ್ಷಾರಸವನ್ನು ಅದ ಮೇಲೆಲ್ಲ ಸುರಿವಿ, ಎಣ್ಣೆಯನ್ನು ಸುರಿವಿ ಕಟ್ಟಿ ಅವನನ್ನು ತನ್ನ ಕತ್ತೆಯಿಂದ ಇಳಿದು ತನ್ನ ಕತ್ತೆ ಮೇಲೆ ಅವನನ್ನು ಕೂಡ್ರಿಸಿ ಅವನ ಜೊತೆಗೆ ಮೈಲುಗಟ್ಟಲೆ ನಡೀತಾ ಇದ್ದಾನೆ. ಮುಂದಿನ ಊರಿನವರೆಗೂ ನಡೀತಾ ಇದ್ದಾನೆ. ವ್ಯತ್ಯಾಸ ಅರ್ಥ ಆಗ್ತಾ ಇದೆ? ಎರಡನ್ನು ಮಿಕ್ಸ್ ಮಾಡ್ಕೊಳ್ಳೋದು ಬೇಡ. ನಾವು ಈ ಕೃಪೆಯ ಬೋಧನೆಯನ್ನು ವಿಪರೀತಕ್ಕೆ ಒಯ್ದು ಮೋಸದಿಂದ ಬಿಸ್ನೆಸ್ಸನ್ನು, ಸುಳ್ಳುಗಳಿಂದ ವ್ಯವಹಾರಗಳನ್ನು ಮಾಡಿದ್ರು, ಕೃಪೆಯಲ್ಲಿ ಏನು ಮಾಡಿದ್ರು ನಡೀತದಂತ ಬೋಧಿಸಿ, ನಾನು ಹೇಳ್ತೀನಿ ಇವತ್ತು ಚರ್ಮದ ಶರೀರದಲ್ಲಿ ಕೆಲವೊಂದು ದೆವ್ವಗಳು ಸುತ್ತಕೊಳ್ತಾ ಇದೆ ಅಂದ್ರೂ ತಪ್ಪಾಗದು. ಕ್ಷಮಿಸಿ ನನಗೆ ಇಂಥ ಹೇಳಿಕೆಗಳಿಗೋಸ್ಕರ. ಏನೆಲ್ಲ ಬೋಧನೆಗಳು! ಈ ಬೋಧನೆಗಳನ್ನು ಕೇಳಿ ಕೆಲವರು ಕುಡಿತಾ ತಾನು ಬಿಡ್ತಾರೆ. ಚಿಕ್ಕದಾಗಿ ಹೇಳ್ತೀನಿ ಕೇಳಿ, ಎಂತ ಸ್ಪಷ್ಟವಾದಂಥ, ಎಷ್ಟು ಸುಂದರವಾಗಿ ಬರೆಯಲ್ಪಟ್ಟಿದೆ. ಒಂದೊಂದಾಗಿ ಎಳೆಯಾಗಿ ಇವುಗಳನ್ನು ನಿಮ್ಮ ಮೇಲೆ ಬಿಡುಗಡೆ ಮಾಡೋಣ. ಎಷ್ಟು ಜನರಿಗೆ ಇಲ್ಲಿವರೆಗೆ ಎಷ್ಟು ಜನರಿಗೆ ಅರ್ಥ ಆಯ್ತು? ಇನ್ನೊಂದು 5 ನಿಮಿಷ ಅದನ್ನು ಬಿಡಿಸ್ಕೊಳ್ಳೋಣ. ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ಕೇಳಿ. ಥ್ಯಾಂಕ್ ಯು ಸೋ ಮಚ್. ಗುಲಾಬಿ ಹೂವಿನ ಗಿಡ ಎಷ್ಟು ಜನರಿಗೆ, ಇದೊಂದು ಉದಾಹರಣೆ ಹೇಳಿ ಮುಗಿಸ್ತೀನಿ. ಗುಲಾಬಿ ಹೂವಿನ ಗಿಡ ಎಷ್ಟು ಜನರಿಗೆ ಪರಿಚಯ? ಸ್ಪಷ್ಟವಾಗ್ತದೆ. ಗುಲಾಬಿ ಹೂವಿನ ಗಿಡ ಎಷ್ಟು ಜನರಿಗೆ ಗೊತ್ತು?
ಯಾವುದು ಅಂತ ನನ್ನ ಪ್ರಶ್ನೆ. ಪರಿಚಯ ಅಂದ್ರೆ ಮತ್ತು ಅದು ಹೇಳಲಿಕ್ಕೆ ಭಯ. ಈ ಪಾಸ್ಟರ್ ಮತ್ತು ಅದ್ರ ಹೆಸರು ಕೇಳಿದ್ರೆ ಎಂಥ ಗುಲಾಬಿ, ಎಷ್ಟು ಎತ್ತರ ಗುಲಾಬಿ ಗಿಡಕತ್ತೆ. ಕೊಂಡ್ಕೊಳ್ಳುವಾಗ ಏನನ್ನ ಆಸೆ ಇಟ್ಟು ಕೊಂಡ್ಕೊಳ್ತೀರಾ? ತೆಂಗಿನಕಾಯಿ ಆಸೆ ಇಡ್ತೀರಾ? ಇದನ್ನು ನಾನು ಒಯ್ದು ಹಚ್ಚಿದ್ರೆ ತೆಂಗಿನಕಾಯಿ ಸಿಗ್ತದಂತ ಒಯ್ತೀರಾ? ಏನು ಆಸೆ ಇಟ್ಟು ಕೊಂಡ್ಕೊಳ್ತೀರಾ ಅದನ್ನು? ಯಾವ ಹೂವು? ಮಲ್ಲಿಗೆನ? ಅದನ್ನು ಕೊಂಡ್ಕೊಳ್ಳುವಾಗ ಇದನ್ನು ಹಚ್ಚಿದರೆ ನನಗೆ ಗುಲಾಬಿ ಹೂ ಸಿಗ್ತದಂತ ಹಚ್ತಿರ್ತಾನೆ. ಹಚ್ಚಿದ ಮೇಲೆ ಒಂದು ವರ್ಷ ನೀರು ಹಾಕಿದ್ರಿ, ಫಲವತ್ತಾಗಿ ಬೆಳೀತು, ಒಂದು ಹೂವನೂ ಇಲ್ಲ. ಯಾವ ಗಿಡ ಇದು? ಆದರೆ ಒಂದು ಬಿಟ್ಟಿಲ್ಲ. ಹಾಗಾದ್ರೆ ಯಾವ ಗಿಡ ಇದು? ಬೇವಿನ ಗಿಡ ಆಗ್ಬಿಡ್ತಾ? ಇಲ್ಲ. 2ನೇ ವರ್ಷ ಇನ್ನೂ ದೊಡ್ಡದಾಯ್ತು, ಒಂದು ಗುಲಾಬಿ ಹೂವು ಇಲ್ಲ. ಯಾವ ಗಿಡ ಆಗ್ಯದು? ಹೂವು ಬಿಡದ ಮಾತ್ರಕ್ಕೆ ಬೇವಿನ ಗಿಡ ಆಯ್ತಾ? ಇನ್ನೂ ನೀನು ಅದನ್ನ ಏನಂತ ಕರಿತೀಯ? ಆದ್ರೆ ಒಂದು ಹೂ ಕೊಟ್ಟಿಲ್ಲ ಅದು. ಆದ್ರೂ ಏನು ಕರಿತೀಯ ಅದಕ್ಕೆ? ಅರ್ಥ ಮಾಡ್ಕೊಳ್ಳಯ್ಯ, ನೀನು ಫಲ ಕೊಡದೆ ಹೋದ್ರು ಇನ್ನೂ ನನ್ನ ಮಗ, ಇನ್ನೂ ನನ್ನ ಮಗ, ಇನ್ನೂ ನನ್ನ ಮಗ ಅಂತ ತಾನೆ ಅಂದ ಮಟ್ಟಕ್ಕೆ, ಇನ್ನೂ ನನ್ನ ಮಗ ಮಗಳು ಅಂತಾನೆ ಅಂತ ಇದ್ದಾಳ ಮಟ್ಟಕ್ಕೆ. ಅದರ ಅರ್ಥ ನೀನು ಫಲಭರಿತನಂತ ಅಲ್ಲ, ಅದು ಅವನ ಕೃಪೆ. ಈಗ ಅರ್ಥ ಮಾಡಿಕೊಳ್ಳಿ ಕೃಪೆ ಅಂದ್ರೆ ಏನಂತ. ಅಂಥವರಾಗಿದ್ರು ಸಹ ನನ್ನ ಮಗ ನನ್ನ ಮಗಳು ಅಂತಾನಲ್ಲ, ಅದು ಕೃಪೆ. ಅದರ ಅರ್ಥ ಪರಲೋಕ ಸೇರ್ತೀವಂತಲ್ಲ, ನ್ಯಾಯ ತೀರ್ಪಿದೆ. ಎಷ್ಟು ಜನರಿಗೆ ವ್ಯತ್ಯಾಸ ಅರ್ಥ ಆಗ್ತಾ ಇದೆ? ಈ ವ್ಯತ್ಯಾಸಗಳು ಅರ್ಥ ಆಗ್ತಾ ಇದೆಯಾ? 3ನೇ ವರ್ಷ ಇನ್ನೂ ಹೂ ಕೊಡ್ತಾ ಇಲ್ಲ, ಏನಂತೀಯ? ಹೌದು, ಇನ್ನು ಮುಂದೆ ಏನು ಮಾಡೋಣ ಅಂತೀಯ? ಇಟ್ಕೊಳ್ಳೋಣ, ದಾಟ್ಸೋಣ. ಅವಾಗ ಸ್ವಾಮಿ ಹೇಳ್ತಾ ಇದ್ದಾನೆ, ಸ್ವಾಮಿ ತಂದೆ ಇನ್ನೊಂದು ವರ್ಷ ಸಮಯ ಕೊಡು, ಅದರ ಸುತ್ತ ನಾನು ತೆಗಿತೇನೆ, ಇನ್ನೂ ಸ್ವಲ್ಪ ಗೊಬ್ಬರಗಳನ್ನು ಹಾಕ್ತೀನಿ, ಉತ್ತಮವಾದದ್ದನ್ನು ನಾಟಿ ಮಾಡ್ತೀನಿ. ಆಗಲೂ ಅದು ಫಲ ಕೊಡದಿದ್ರೆ ನಂತರ ಬೇಕಿದ್ರೆ ನಾವು ಆ ಕಾಲಾವಧಿಯಲ್ಲಿ ನೀನು ನಡೀತಾ ಇದೀಯ. ಅವನು ನಿನಗೋಸ್ಕರ ಹಗಲು ರಾತ್ರಿ ಪ್ರಾರ್ಥಿಸ್ತಾ ಇದ್ದಾನೆ, ಇನ್ನೂ ಸ್ವಲ್ಪ ಸಮಯ ಕೊಡು ಸ್ವಾಮಿ, ಇನ್ನೊಂದು 4 ಪ್ರಾಫಿಟ್ಸ್ ಕಳಿಸ್ತೀನಿ, ಇನ್ನೂ 4 ಪಾಸ್ಟರ್ಗಳನ್ನ ಕಳಿಸ್ತೀನಿ, ಇನ್ನೂ ಸ್ವಲ್ಪ ವಾಕ್ಯ ಕೊಡ್ತೀನಿ, ಇನ್ನೂ ಸ್ವಲ್ಪ ಹೃದಯ ತಡ್ತೀನಿ. ಅವರು ಆಗಲೂ ಬದಲಾಗದೆ ಹೋದರೆ ನಂತರ ನೀನು ಯೋಚಿಸ್ಬೋದು. ಅದು ಕೃಪೆ. ಯಾರಾದರೂ ಕೃಪೆ ಅಂತೇಳಿ? ಕೃಪೆ ಅಂದರೆ ನೀನು ಮಾಡಿದ್ದೆಲ್ಲ ಮಾಡ್ಬೋದು, ಪರಲೋಕ ಸೇರ್ತೀಯ ಅನ್ನೋದು ಕೃಪೆ ಅಲ್ಲ, ಮೋಸ. ಆದರೆ ಕೃಪೆ ಏನಂತಂದರೆ, ಸ್ವಾಮಿ ಇನ್ನೂ ಸ್ವಲ್ಪ ಸಮಯ ಕೊಡು, ಬದಲಾಗ್ತಾನೆ ಅನ್ನುವಂಥ ನಿರೀಕ್ಷೆ ಪರಲೋಕದಲ್ಲಿ ಆತನ ಹೃದಯದಲ್ಲಿದೆಯಲ್ಲ. ಆ ಕೃಪೆಯಲ್ಲಿ ನೀನು ನಾನು ಏನು ಮಾಡಿದ್ರು ನಡೀತದೆ ಅಂತ ತಿಳ್ಕೊಂಡ್ಬಿಟ್ಟೆಲ್ಲ, ಅದು ಮೋಸ. ಆ ಕೃಪೆಯ ಕಾಲಾವಧಿ ನಾವಿದ್ದೇವೆ. ಅದಕ್ಕೆ ಯಾಕೋಬನು ಹೇಳ್ತಾ ಇದ್ದಾನೆ, ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತಂಗೆ, ಹಂಗೆ ಮಾಡಬೇಡ್ರಿ. ಇವರು ಯಾಕೋಬನನ್ನು ಮುಟ್ಟೋದನ್ನೇ ಅಲ್ಲಿ ಇವರು ಬೋಧಕರು, ಇವರು ಬರೀ ಪೌಲನನ್ನು ಮುಟ್ತಾರೆ. ಪೌಲನ್ ಹೇಳ್ತಾ ಇದ್ದಾನೆ, ಪುಣ್ಯ ಕ್ರಿಯೆಗಳಿಂದ ಅಬ್ರಹಾಮನು ನೀತಿವಂತನಿಂದ ಪಡೆದಿಲ್ಲ, ನಂಬಿಕೆಯಿಂದ ಎಣಿಸಲ್ಪಟ್ಟ. ನಾನಂತೀನಿ ಬೋಧಕರಿಗೆ, ಹಾಗಿದ್ರೆ ಯಾಕೋಬನ ಪತ್ರಿಕೆಯನ್ನು ಯಾಕೆ ಇಟ್ಕೊಂಡು ಕೂತ್ಕೊಂಡಿದ್ದೀರಾ ನಿಮ್ಮ ಬೈಬಲಲ್ಲಿ? ನೀವೇ ಹೇಳಿ ನನಗೆ, ತಪ್ಪು ನುಡಿತಾ ಇದ್ದೀನ ನಾನು? ಅದೇ ಪೌಲನ್ನು ಯಾರು ಹೇಳ್ತಾ ಇದ್ದಾನೆ, ಆ ಜನರು ಯಾರು ಹೇಳ್ತಾ ಇದ್ದಾನೋ ಅವ್ರ ತಲೆಯಲ್ಲಿ ಪುಣ್ಯ ಕ್ರಿಯೆಗಳಂದ್ರೇ ಬೇರೆ. ಅವರಿಗೆ ಸತ್ತ ಶರೀರ ಮುಟ್ಟಿದ್ರೆ ಹೊಲೆಯ, ಅವರಿಗೆ ಕಾಲು ತೆಗೆದುಕೊಳ್ಳದೆ ಒಳಗಡೆ ಹೋದರೆ ಅಪನಂಬಿಕೆ ಅಂತವ್ರಿಗೆ ಹೇಳ್ತಾ ಇದ್ದಾನೆ. ಆದರೆ ಯಾಕೋಬನು ಹೇಳ್ತಾ ಇರೋದು ನಿನಗೂ ನನಗೂ ಸಭೆಗೆ ಹೇಳ್ತಾ ಇದ್ದಾನೆ, ಪುಣ್ಯ ಕ್ರಿಯೆಗಳಿಲ್ಲದೆ ರಕ್ಷಣೆಯನ್ನು ಕಳ್ಕೊಳ್ಬಹುದು ನಾವು, ಎಚ್ಚರ. ಇದು ಇಂಟ್ರೆಸ್ಟಿಂಗ್ ಇದೆಯಾ? ಆಮೇನ್ ಆಮೇನ್. ಒಂದು ವೇಳೆ ಒಂದು ವೇಳೆ ನಿಮಗೆ ಇನ್ನೂ ತೃಪ್ತಿ ಆಗಿಲ್ಲದೆ ಹೋದರೆ ಚಿಂತೆಯಲ್ಲಿ, ಯಾಕಂದರೆ ಇನ್ನೂ ತೃಪ್ತಿಕರವಾದ ವಚನಗಳು ಬರಲಿಕ್ಕಿದೆ ಬರೋ ವಾರದಲ್ಲಿ. ತಪ್ಪಿಸಿಕೊಳ್ಳಿಕ್ಕೆ ನಮಗೆ ನೋಡಿ, ಇದರಿಂದ ತಪ್ಪಿಸಿಕೊಳ್ಳಿಕ್ಕೆ ನಮಗೆ ಆಸ್ಪದ ಇಲ್ಲ, ಸಾಧ್ಯನೇ ಇಲ್ಲ. ಯಾವನಿಗೆ to him who knows what to do, and if he does not do, to him it is sin, the Bible says. Papada, what is the definition of sin in the Bible? In the definition of sin in the Bible is not adultery, it's not fornication, it is not birth in Kannadalli, it is not lying, it is not murder. The simple definition of the sin in the Bible is, he who knows to do good and if he does not do it, to him it is a sin. ಯಾವನು ಒಳ್ಳೆದನ್ನ ಮಾಡೋದು ಗೊತ್ತಿದ್ದು ಸಹ ಮಾಡಲಾರದೆ ಕಣ್ಣು ಮುಚ್ಚಿಕೊಂಡು ಓರೆಯಾಗಿ ಹೋಗ್ತಾನೋ ಅವನಿಗೆ ಅದು ಪಾಪ. ಸಿಂಪಲ್. ಪಾಸ್ಟರ್ ಹಿಂಗಾದ್ರೆ ಬದುಕೋದೇ ಕಷ್ಟ, ಅದಕ್ಕೆ ಇರ್ತಾನೆ ಕೃಪೆ. ನಿನ್ನ ಕೈಯಿಂದ ಆದದನ್ನು ನೀನು ಪ್ರಯತ್ನಿಸಿ, ಸ್ವಾಮಿ
ನನ್ನ ಕೈ ಮೀರಿದ್ದು ನನ್ನ ಕಡೆ ಆಗಲಿಲ್ಲ ಅಂತ ಕೂಡಲೇ ಅವನು ಹೇಳ್ತಾನೆ, ಯಾರು ಕೇಳಿದ್ದು ನಿನಗೆ? ಚಿಂತೆ ಮಾಡಬೇಡ, ನಂಬಿಕೆಯಿಂದ ನೀನು ರಕ್ಷಣೆ ಹೊಂದಿದ್ಯಾ. ಇವುಗಳನ್ನು ಮಾಡಿ, ಈಗ ನೋಡಿ, ಇವುಗಳನ್ನು ಮಾಡಿ ನೀನು ರಕ್ಷಣೆ ಸಾಧಿಸ್ಕೊಂಡಿಲ್ಲ. ಪಾಸ್ಟ್ರೆ ಮಾಡಲೂಬೇಕು, ಮಾಡಿದರೆ ರಕ್ಷಣೆ ಆಗೋದ್ರೆ ಇದು ಸಿಂಪಲ್. ಅಬ್ರಹಾಮ ನಂಬಿದ, ನೀತಿವಂತನಾಗಿ ಎಣಿಸಲ್ಪಟ್ಟ. ಸುನ್ನತಿಗಿಂತ ಮುಂಚೆನೋ ಸುನ್ನತಿ ಆದ ನಂತರನೋ? ಸುನ್ನತಿಗಿಂತ ಮುಂಚೆ. ಅದಾದ ಮೇಲೆ ಅವನಿಗೆ ಅವನ ನಂಬಿಕೆಗೆ ಗುರುತಾಗಿ ಸುನ್ನತಿಯು ಕೊಡಲ್ಪಡ್ತು. ಒಂದು ವೇಳೆ ನಂಬಿದ್ದ ಸುನ್ನತಿ ಆಗಿದ್ದಿಲ್ಲ ಅಂದರೆ ಅಂದರೂ ನೀತಿವಂತನಾಗ್ತಿದ್ದ. ಯಾಕೆ? ನಂಬಿಕೆ ಮೂಲ. ಹಾಗೆ ನಂಬಿದೆ, ಸಿಕ್ಕ ಅಪಾರ್ಚುನಿಟಿಲೆಲ್ಲ ಸಹಾಯ ಮಾಡಿದೆ, ಅವನಿಗೆ ಅದು ಸುನ್ನತಿ. ಆಮೇಲೆ ಯಾಕೆ? ಗುರುತು ನಂಬಿದ ನಂತರ ಸಿಗಲ್ಪಡ್ತು. ನೋಡಿ, ಒಂದು ಕೊನೆ ಉದಾಹರಣೆ ಹೇಳಿ ಮುಗಿಸ್ತೀನಿ, ಸಿಂಪಲ್ ಆಗಿ ಹೇಳಿ ಮುಗಿಸ್ತೀನಿ. ಮತ್ತೆ ಇವತ್ತು ಬೇಕಾದಂಥ ಉದಾಹರಣೆ ಬಂದಿಲ್ಲ, ಒಂದು ಒಳ್ಳೆ ಉದಾಹರಣೆ ಕೊಡ್ಬೋದಿತ್ತು, ಬಂದಿಲ್ಲ. ಆದರೆ ಗುಲಾಬಿ ಹೂವಿನ ಉದಾಹರಣೆಯಲ್ಲೇ ಅರ್ಥ ಮಾಡಿಸ್ಕೊಂಡು ಮುಗಿಸ್ಕೊಂಡ್ಬಿಡೋಣ. ಗುಲಾಬಿ ತಂದಿರುವಂಥ ಉದ್ದೇಶ ಏನಿತ್ತು? ಮಾರೋನು ನಿಮಗೆ ಹೇಳಿದರೆ ಇದು ಗುಲಾಬಿ ಹೂವಿನ ಗಿಡ ರೀ, ಆದರೆ ಹೂವು ಕೊಡೋದಿಲ್ರಿ, ನೀವು ತೊಗೊಂಡು ಹೋಗ್ರಿ, ಗಿಡ ಭಾಳ ಚಲೋ ಐತಿ. ತಿಳಿಲಿಲ್ಲ? ಒಮ್ಮೆ ಕನ್ನಡ ಬೇರೆ ಆಯ್ತಲ್ಲ, ಸಾರಿ, ನಿಮ್ಮ ಕನ್ನಡದಲ್ಲಿ ಹೇಳ್ತಾರೆ, ಸರ್ ಇದು ಗುಲಾಬಿ ಹೂವಿನ ಗಿಡ ಭಾಳ ಚೆನ್ನಾಗೈತೆ, ಹೂವು ಕೊಡಲ್ಲ, ಒಯ್ರಿ. ಎಷ್ಟು ಜನ ತೊಗೊಂಬರ್ತೀರಾ? ಮತ್ತು ನೀನು ಹೆಂಗೆ ಅಂದ್ಕೊಂಡೆ ಫಲ ಕೊಡೋದಂಥ ಕ್ರೈಸ್ತತ್ವ ಯೇಸು ಸ್ವಾಮಿಗೆ ಪ್ರೀತಿ ಅಂತ? ನೀನು ಹೆಂಗೆ ಅಂದ್ಕೊಂಡೆ? ನೀನು ಮನುಷ್ಯ ಬುದ್ಧಿಯವನು. ಒಂದು ಹೂವಿನ ಗಿಡ ತಗೊಳ್ಬೇಕಂದ್ರೆ ಅದರಲ್ಲಿ ಫಲ ಹುಡುಕಿ ತಗೊಳ್ತೀಯ. ಇಲ್ಲಿ ಈಗಿಲ್ಲ ಅಂದ್ರೆ ನಡೀತದೆ, ಹಚ್ಚಿದ ಮೇಲೆ ನಾನು ಗೊಬ್ಬರ ಹಾಕಿದ ಮೇಲೆ ಸಿಗ್ತದ ಇಲ್ಲ ಅಂತ ತಗೊಳ್ತೀಯ. ಅಂದಮೇಲೆ ಅವನು ನಿನಗೋಸ್ಕರ ರಕ್ತನೇ ಸುರಿಸಿದ, ಪುಕ್ಕಟೆ ಸುರಿಸಿದ್ನ. ನಿನ್ನಿಂದ ಫಲ ಬಯಸೋದು ತಪ್ಪ? ಆ ಫಲಗಳು ಪುಣ್ಯಕ್ರಿಯೆನಾ? ನೋ ಮೋರ್. ಪುಣ್ಯಕ್ರಿಯೆಗಳಲ್ಲವು, ಅವು ಬರಲೇಬೇಕಾದಂಥ ಕ್ರೈಸ್ತ ಫಲಗಳವು. ಅವುಗಳನ್ನ ಯಾಕೆ ನೀನು ಪುಣ್ಯಕ್ರಿಯೆ ಅಂತ ಕರಿತೀಯ? ಯಾಕಂದರೆ ಎಲ್ಲ ಮನುಷ್ಯರ ಪುಣ್ಯಕ್ರಿಯೆಗಳು ದೇವರ ದೃಷ್ಟಿಯಲ್ಲಿ ಹೊಲೆಯ ಬಟ್ಟೆಯ ಹಾಗೆ ಅಂತ ಬರ್ತದೆ. ಆದರೂ ಯಾಕೆ ಮಾಡೋದು ನಾವು? ಯಾಕಂದರೆ ಗುಲಾಬಿ ಗಿಡದ ರಕ್ತನೇ ಗುಲಾಬಿ ಹೂವು ಕೊಡೋದು. ಹಾಗೆ ಕ್ರಿಸ್ತನನ್ನು ನೋಡಿ, ಈ ಶೇಂಗಾ ಗೊತ್ತಾ? ಶೇಂಗಾ ಇನ್ನೂ ಡಿಟೇಲ್ ಆಗಿ ಹಚ್ಕೊಳ್ಳೋಣ. ಇದು ಶೇಂಗಾ ಕಲ್ಲಲ್ಲಿ ಹಾಕಿ ಒತ್ತಿದ್ರೆ ಸನ್ಫ್ಲವರ್ ಆಯಿಲ್ ಬರ್ತದ? ಎದುರೆಣ್ಣೆ ಬರ್ತದೆ? ನಮ್ಮ ಮನೆಯೊಳಗೆ ಸಾಧ್ಯನೇ ಇಲ್ರಿ ಬಾ, ಏನು ಸುಳ್ಳು ಹೇಳ್ತೀರಿ ನೀವು. ಶೇಂಗಾ ಒತ್ತಿದ್ರೆ ಏನು ಹೊರಗಡೆ ಬರ್ತದೆ? ಹಾಗೆ ಮತ್ತು ವಿಶ್ವಾಸಿಯನ್ನು ಒತ್ತಿದ್ರೆ ಒಳ್ಳೆ ಕ್ರಿಯೆಗಳಿಂದ ಹೊರಗೆ ಬರಬೇಕಲ್ಲ. ಶೇಂಗಾ ಒತ್ತಿದ್ರಿ, ಸನ್ಫ್ಲವರ್ ಆಯಿಲ್ ಹೊರಗೆ ಬಂದರೆ ಈ ಶೇಂಗಾದಲ್ಲಿ ಏನೋ ಗೋಲ್ಮಾಲ್ ಐತೆ. ನೋಡ್ಲಿಕ್ಕಷ್ಟೇ ಶೇಂಗಾ, ಒಳಗಡೆ ಬೆಟರ್ ಬಿ ಕೇರ್ಫುಲ್. ಕ್ಲಿಯರ್ ಆಯ್ತಾ ಎಲ್ರು? ಇವತ್ತೇನಾಗಿದೆ, ಹೊರಗಡೆ ಎಲ್ಲರೂ ನಾವು ವಿಶ್ವಾಸಿಗಳ ಪಟ್ಟೆನ ಹಂಚ್ಕೊಂಡಿದ್ದೀವಿ. ಇವತ್ತು ಕೋವಿಡ್ ಒಂದು ಸ್ವಲ್ಪ ಹಿಂಡ್ಲಿಕ್ಕೆ ಬಂತು ನೋಡ್ರಿ. ಸನ್ಫ್ಲವರ್ ಅಲ್ಲ. ಆಮೇನ್. ಎಷ್ಟು ಜನರಿಗೆ ಆಶೀರ್ವಾದ ಆಯ್ತು? ಅದಕ್ಕೋಸ್ಕರ ನೀವು ಚಿಂತೆಯಿಂದ ತುಂಬಿಸಲ್ಪಟ್ಟಿದ್ರೆ ನಿಮ್ಮನ್ನು ಹಿಂಡುವಾಗ ಚಿಂತೆ ಅನ್ನುವಂಥ ಎಣ್ಣೆ ಹೊರಗೆ ಬರ್ತದೆ ಹೊರತು ನಂಬಿಕೆ ಅನ್ನೋ ಎಣ್ಣೆ ಬರಲ್ಲ. ಆದರೆ ದೇವರ ವಾಕ್ಯದಿಂದ ತುಂಬಿಸಲ್ಪಟ್ಟಿದ್ರೆ ನಿಮ್ಮನ್ನು ಹಿಂಡುವಾಗ, ಪರಿಸ್ಥಿತಿಗಳು ನಿಮ್ಮನ್ನು ತಿರುವುವಾಗ, ನೀವು ಆ ನಂಬಿಕೆಯಿಂದ ವಾಕ್ಯದ ಎಣ್ಣೆಯ ಗುರುತುಗಳು ಹೊರಗಡೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಅಂಥ ಜೀವಿತದಲ್ಲಿ ಕ್ರೈಸ್ತ ಜಯ ಕಂಡು ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಅಂಥ ಜೀವಿತದಲ್ಲಿ ಕ್ರೈಸ್ತ ಜಯ ಕಾಣುತ್ತೆ. ಆಶೀರ್ವಾದ ಆದರೂ ಒಂದ್ಸಾರಿ ಆಮೇನ್ ಅಂತ ಹೇಳಿ. ಆಮೇನ್, ಆಮೇನ್. ಭಯ ಬೀಳಬೇಡಿ.